ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ ಎಲ್ಲ? ಇನ್ನು ದಿನಗಣನೆ ಆರಂಭವಾಗಿದೆ ಪರೀಕ್ಷೆಗಳಿಗೆ. ಮಾರ್ಚ್ 1ನೇ ತಾರೀಕಿಂದ ಅದು ಕನ್ನಡ ಭಾಷೆ. ಹಾಗಾಗಿ ತುಂಬ ಚೆನ್ನಾಗಿ ಅದಕ್ಕೆ ತಯಾರಿ ಅಭ್ಯಾಸ ಎಲ್ಲ ನಡೆಸ್ತಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಅದರ ಜೊತೆಗೆ ನಾನು ಎಂದಿನಂತೆ ಹೇಳ್ತೀನಿ, ಹೊಟ್ಟೆ ತುಂಬ ಊಟ ಮಾಡಿ ಆರೋಗ್ಯಕರವಾಗಿರುವಂತಹ ಆಹಾರ ಸೇವಿಸಿ ಕಣ್ತುಂಬ ನಿದ್ದೆ ಮಾಡಿ. ಯಾಕೆಂದರೆ ನಿದ್ದೆಗೆಟ್ರೆ ಅದು ನಮ್ಮ ಶಕ್ತಿಯನ್ನು ಸಾಮರ್ಥ್ಯವನ್ನು ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಕಣ್ತುಂಬ ನಿದ್ದೆ ಮಾಡಿ ಕನ್ನಡ ಭಾಷೆಯನ್ನು ಪ್ರೀತಿಸಿ, ಅದು ಕೂಡ ನಿಮಗೆ ಪ್ರೀತಿಯನ್ನು ವಾಪಸ್ ಕೊಡುತ್ತೆ. ಯಾವುದೇ ಆಗಲಿ ನೀವು ಒಂದು ಸಲ ಎಸೆದ್ರೆ 2 ಪಟ್ಟು ಬರುತ್ತೆ. ಹಾಗಾಗಿ ಕನ್ನಡ ಕಷ್ಟ ಅಂದರೆ 2 ಪಟ್ಟು ಕಷ್ಟ ಆಗುತ್ತೆ. ಕನ್ನಡ ಸುಲಭ ಅಂದ್ಕೊಳ್ಳಿ, ಕನ್ನಡ 2 ಪಟ್ಟು ಸುಲಭ ಆಗುತ್ತೆ. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನೋಡಿದ್ದೀವಿ. ಈಗ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಬಿಡಿಸ್ತಾ ಹೋಗುವಂತಹ ಸಮಯ. ಹಾಗಿದ್ರೆ ತಯಾರಿದ್ದೀರಿ ಅಲ್ಲ? ಆರಂಭ ಮಾಡೋಣ ಅಲ್ವಾ? 80 ಅಂಕಗಳಿಗೆ, ಗರಿಷ್ಠ 80 ಅಂಕಗಳಿಗೆ ನಾವು ಉತ್ತರವನ್ನು ಬರಿತಾ ಹೋಗ್ತೀವಿ. ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗತ್ತೆ. 10 ಉತ್ತರಗಳನ್ನು ಒಂದೇ ಕಡೆ ಬರೀರಿ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ವಿಭಾಗ ಅವಿಭಾಗ. ಅವಿಭಾಗದಲ್ಲಿ 3 ಪ್ರಶ್ನೆಗಳು ಬರುತ್ತೆ. ಮೊದಲನೇದು ಬಹು ಆಯ್ಕೆ, ಎರಡನೇದು ಬಿಟ್ಟ ಪದ, ನಂತರದಲ್ಲಿ ಹೊಂದಿಸಿ ಬರೆಯಿರಿ. ಮೊದಲಿಗೆ ಬಹು ಆಯ್ಕೆಯ 10 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೀತೆಯನ್ನು ರಾವಣ ಇಲ್ಲಿರಿಸಿದ್ದನು. ಸೀತೆಯನ್ನು ರಾವಣ ಎಲ್ಲಿರಿಸಿದ್ದ? ನಾವೆಲ್ಲರೂ ಮಾತಾಡ್ಬೇಕಾದ್ರೆ ಅಶೋಕವನದಲ್ಲಿ ಇಟ್ಟಿದ್ದಂತೆ ಅಂತ ಅಂದ್ಬಿಡ್ತೀವಿ. ಆದರೆ ಸರಿಯಾದ ಉತ್ತರ, ಪಠ್ಯದಲ್ಲಿ ಬಂದಿರುವಂತಹ ಉತ್ತರ ಪ್ರಮದವನದಲ್ಲಿ ಇರಿಸಿದ್ದ. ಹಾಗಾಗಿ ಪ್ರಮದವನ ಅನ್ನುವಂಥದ್ದನ್ನು ನೀವು ಬರಿಬೇಕಾಗತ್ತೆ. ಹೇಗೆ ಬರಿತೀರಿ? ಉತ್ತರದಲ್ಲಿ 1ನೇದು ಅಂತ ಹಾಕಿ ಇಲ್ಲಿ ಪ್ರಮದವನ ಅಂತ ಬರಿಬೇಕು. ಹಾಗೇನೆ ಉತ್ತರವನ್ನ ಬರೆದು ಬಿಡೋದಲ್ಲ, 1ಕ್ಕೆ ಈ ಅಂತ ಹೇಳಿ ಬರೆದ್ರೆ ಇದು ತಪ್ಪಾಗತ್ತೆ. ನೀವು ಉತ್ತರವನ್ನ ಬರಿಬೇಕಾಗತ್ತೆ. 2ನೇ ಪ್ರಶ್ನೆ, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ದರ್ಪಣ ಅಂದರೆ ಕನ್ನಡಿ. ಕನ್ನಡಿ ಯಾರ ಕೈಯಲ್ಲಿದ್ದರೆ ಫಲವಿಲ್ಲ ಅಂತ ಕೇಳಿದ್ರೆ ಅದು ಯಾರಿಗೆ ಕಣ್ಣು ಸರಿಯಾಗಿ ಗೋಚರಿಸೋದಿಲ್ವೋ ಅವರಿಗೆ. ಹಾಗಾಗಿ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ವಚನಗಳಲ್ಲಿ ಬರುತ್ತಲ್ಲ, ಆ ಉತ್ತರವನ್ನು ಬರಿಬೇಕಾಗತ್ತೆ. ನೀವಿಲ್ಲಿ ಉತ್ತರವನ್ನು ಏನಂತ ಬರಿತೀರಾ? 2 ಅಂಧಕನ ಕೈಯಲ್ಲಿ ಅಂಥೇಳಿ ಬರಿಬೇಕಾಗತ್ತೆ. ಹಾಗೆ ಬರೆದ್ರಷ್ಟೇ ನಿಮಗೆ ಪೂರ್ಣ ಅಂಕ ಸಿಗುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಬರೀರಿ. 3ನೇ ಪ್ರಶ್ನೆ, ಮನದೊಳಗೆ ಹಗೆಗಳನ್ನು ಹಿಂಡಿದವನು ಯಾರು? ಮನಸ್ಸಿನಲ್ಲೇ ಹಗೆ ಅಂತ ಹೇಳಿದ್ರೆ ಶತ್ರುಗಳು, ಶತ್ರುಗಳನ್ನು ಹಿಂಡಿದವನು ಯಾರು ಅಂತ ಹೇಳಿದ್ರೆ ಅವನು ಭೀಮ. ಭೀಮ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. 4ನೇ ಪ್ರಶ್ನೆ, ಯಾವ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ? ಯಾವ ಮಾತಿಗೆ? ಅಲ್ಲಿ ನಾಜೂಕಿನ ಮಾತ, ಬಣ್ಣದ ಮಾತ, ಪ್ರೀತಿಯ ಮಾತ. ನೀವು ಪದ್ಯ ಓದಿದ್ರೆ ನಿಮಗೆ ಗೊತ್ತಿರುತ್ತೆ. ಭಿನ್ನಾಣದ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಭಿನ್ನಾಣದ ಮಾತು ಅಂತ ಹೇಳಿದ್ರೆ ಯಾವುದೇ ನಿಜವಾದ ಸತ್ಯವಿಲ್ಲದಂತಹ ಮಾತಿಗೆ ಅವ್ರಿಗೆ ಕೊನೆ ಇಲ್ಲ ಜನರಲ್ಲಿ ಅನ್ನೋಂಥದ್ದು ಉತ್ತರ ಆಗತ್ತೆ. ಶಿಲುಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ, ಬಾಗಿದ ಶಿರ, ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ, ಯಾತನೆಗೂ ನಲ್ವಾತನೆ ನುಡಿವ ಮುಖಮುದ್ರೆ. ಈ ಮಾತುಗಳಲ್ಲಿ ಯಾತನೆಯಲ್ಲಿರುವ ಜೀಸಸ್ನ ಮುಖಮುದ್ರೆ ಏನನ್ನ ಹೇಳೋ ಹಂಗಿದೆ? ನಲ್ವಾತನೆ ಅನ್ನುವಂತಹ ಪದ ಬಳಸಿದ್ದಾರೆ. ಹಾಗಾಗಿ ಆ ಪದವನ್ನು ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನಲುಮೆಯ ನುಡಿಗಳನ್ನ ನುಡಿವಂತೆ. ಯಾರೋ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಆದ್ರೆ ಆ ತೊಂದರೆಯನ್ನ ತೊಂದರೆ ಅಂತ ಹೇಳಿ ಭಾವಿಸದೆ ಅವರನ್ನ ಕ್ಷಮಿಸಿ ಬಿಡು. ಕೊಲೆಗಡುಕ ಬರಬ್ಬನನ್ನಾಗಲಿ ಮತ್ತೆ ಯಾರನ್ನೇ ಆಗಲಿ ಕ್ಷಮಿಸಿ ಬಿಡು ಅಂತ ಹೇಳಿ ಕೇಳ್ಕೊಳ್ಳೋದಿದೆಯಲ್ಲ, ನಲುಮೆಯ ನುಡಿಗಳನ್ನ ನುಡಿಯುವ ಹಾಗೆ. ಇದು ಸರಿಯಾದ ಉತ್ತರ ಆಗತ್ತೆ. ಹಾಗಾಗಿ ನೀವು 5ನೇದು ಅಂತ ಈ ಉತ್ತರವನ್ನ ಬರಿಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬ್ಬಲಿಗಳಾದರೆ ಅವರಿಗೆ ಆಶ್ರಯವೆಲ್ಲಿದೆ? ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ. ಅವರ ತಾಳ್ಮೆಯನ್ನ ತಪ್ಪು ಅರ್ಥವಾಗಿ ತಿಳ್ಕೊಳ್ಬಾರ್ದು. ಭಾಷೆಯನ್ನ ಬಿಟ್ಟು ಬದುಕಿರೋದಿಲ್ಲ. ಲೇಖಕರ ಈ ನುಡಿಯಲ್ಲಿನ ಸಂದೇಶ ಏನು? ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ಅನಾಥರಾಗ್ತಿದ್ದಾರೆ ಅಂತ ಹೇಳಿದ್ರೆ, ಹಾಗಿದ್ರೆ ಬೇರೆ ಯಾರು ಅಪ್ಪ ಅಮ್ಮನನ್ನ ಹೊಂದಿರೋ ಭಾವ, ಗಟ್ಟಿ ಭಾವ ಇದೆ ಅಂದ್ರೆ ಬೇರೆ ಭಾಷೆಗೆ. ಹಾಗಾಗಿ ಬೇರೆ ಭಾಷೆಯ ಮೇಲಿರುವಂತಹ ವ್ಯಾಮೋಹನ, ಜೀವನದ ಮಹತ್ವವನ್ನ ಹೇಳ್ತಾ ಇದೆಯಾ, ಕನ್ನಡಿಗರ ಔದಾರ್ಯವನ್ನ ಹೇಳ್ತಾ ಇದೆಯಾ ಅನ್ನೋಂಥದ್ದನ್ನ ನೋಡಿದ್ರೆ ಇಲ್ಲಿ ಮಾತೃಭಾಷೆಯ ಮಹತ್ವವನ್ನ ಅದು ಹೇಳ್ತಾ ಇದೆ. ಅಂದ್ರೆ ಕನ್ನಡಿಗರ ತಾಳ್ಮೆ
ಔದಾರ್ಯವನ್ನ ಹೇಳ್ತಾ ಇದೆ, ಆದರೆ ಮಾತೃಭಾಷೆ ಮಹತ್ವವನ್ನು ಅದು ಉತ್ತರ ರೂಪದಲ್ಲಿ ನಾವು ಬರಿಬೇಕಾಗತ್ತೆ. ಲೋಕಲ್ ಸುದ್ದಿಗಳಿಗೆ ಇಲ್ಲಿ ಪ್ರಾಶಸ್ತ್ಯವಿದೆ. ಎಲ್ಲಿ ಲೋಕಲ್ ಸುದ್ದಿಗಳಿಗೆ, ಸ್ಥಳೀಯ ಸುದ್ದಿಗಳಿಗೆ ಎಲ್ಲಿ ಪ್ರಾಶಸ್ತ್ಯ ಇದೆ ಅಂತ ಹೇಳಿದ್ರೆ, ಮನೆಯಲ್ಲ, ಶಾಲೆಯಲ್ಲ, ಚಹಾದ ಅಂಗಡಿಯಲ್ಲ, ಮಾರುಕಟ್ಟೆಯಲ್ಲ ಅಂತ ಹೇಳಿದ್ರೆ ಚಹಾದ ಅಂಗಡಿಯಲ್ಲಿ ಲೋಕಲ್ ಸುದ್ದಿಗಳಿಗೆ ಪ್ರಾಶಸ್ತ್ಯ ಇದೆ. ಉತ್ತರವನ್ನ ಬರಿಬೇಕಾಗತ್ತೆ. ದುರ್ಗಪ್ಪ ಕೇಳಿ ಪಡೆಯೋದಕ್ಕೆ ಬಂದಿದ್ದ ಏನನ್ನ? ತೇಜಸ್ವಿಯವರ ಬಳಿ ಏನನ್ನ ಕೇಳಿ ಪಡೆಯೋದಕ್ಕೆ ಬಂದಿದ್ದ? ಅವನು ಕೊಡಲಿಯನ್ನ ಕೇಳಿ ಪಡೆಯೋದಕ್ಕೆ ಅಂತ ಹೇಳಿ ಬಂದಿದ್ದ. ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು ಅಂತ ಹೇಳಿದ್ರೆ ಪ್ರಕಾಶ. ಅವರೇ ಅಲ್ವಾ ಹೇಳಿದ್ದು ಕಾಡಾನೆಗಳ ಹಾವಳಿಗೆ ಕಾರಣ ಏನು ಅಂತ. ಹಾಗಾಗಿ ಪ್ರಕಾಶ ಅನ್ನುವಂಥದ್ದು ಉತ್ತರವಾಗತ್ತೆ. ಸತ್ತಿರೋದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನುವಂತಹ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಕೊಡ್ಬೇಕು, ನಾಳೆ ಮಾಡುವಂತಹ ಸಾರ್ ಇವತ್ತೇ ಮಾಡ್ರಿ ಅಂತ ಹೇಳಿ ನಾಗರಾಜ ಹೇಳಿರುವಂತಹ ಮಾತಿನಲ್ಲಿ ಎಂತಹ ಅರ್ಥ ಬರುತ್ತೆ ಅಂತ ಹೇಳಿದ್ರೆ, ಜನಗಳಿಗೆ ಅಸಮಾಧಾನ ಇದೆಯಾ? ಇಲ್ಲ. ಕುರಿಗಳ ಬಗ್ಗೆ ಅಸಡ್ಡೆ ಇದೆಯಾ? ಇದೆ. ಕುರಿಗಳ ಬಗ್ಗೆ ಅಸಡ್ಡೆ ಇದೆ. ಆದರೆ ನಿಜವಾಗ್ಲೂ ಗೊತ್ತಾಗುವಂಥದ್ದು ನಾಗರಾಜನ ಉಡಾಫೆ. ಅವನು ಉಡಾಫೆಯಿಂದ, ನಿರ್ಲಕ್ಷ್ಯದಿಂದ ಮಾತಾಡ್ತಾನೆ. ಯಾವುದಕ್ಕೂ ಬೆಲೆ ಇಲ್ಲ. ಎಲ್ಲವನ್ನ ಆನೆ ಮೇಲೆ ಹಾಕೋದು, ಮತ್ತೊಬ್ಬ ಇಲಾಖೆ ಮೇಲೆ ಹಾಕೋದು, ಈ ಥರ ಅವನ ಸ್ವಭಾವವನ್ನು ಅದು ಸೂಚಿಸ್ತಾ ಹೋಗುತ್ತೆ. ಹೀಗಾಗಿ ಸರಿಯಾದ ಉತ್ತರ ಇ. ಮುಂದೆ, ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟ ಸರಿಯಾದ ಉತ್ತರವನ್ನ ಬರೆಯಿರಿ. ಮತ್ತೆ ನೋಡಿ, ಬರೀಬೇಕಾಗತ್ತೆ ನೀವು. ಇಲ್ಲಿ 11ನೇ ಪ್ರಶ್ನೆ, 12ನೇ ಪ್ರಶ್ನೆ ಅಂತ ಉತ್ತರವನ್ನ ಬರೀಬೇಕಾಗತ್ತೆ. ಬರೆದ್ರಷ್ಟೇ ನಿಮ್ಗೆ ಅಂಕಗಳು ಸಿಗೋದು. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು. ಇಲ್ಲಿ ಬರೀ ತಿಮ್ಮಪ್ಪ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಂತ ಬರಿಬೇಕು? ಡಾಕ್ಟರ್ ತಿಮ್ಮಪ್ಪ ಅಂತ ಹೇಳಿ ಬರೀತೀರಿ. ಮಾರ್ಷ್ನ ಜೊತೆಗಾರನ ಹೆಸರು ಪೂರ್ಣಚ್ಚಿ. ಇದು 2ನೇ ಉತ್ತರ, ಇದು 1ನೇ ಉತ್ತರ. ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ಅಂತ ಹೇಳಿದ್ರೆ ಶಾಂಭವಿ ಹೊಳೆ. ನೆನ್ಪಿಟ್ಕೊಳ್ಳಿ, ಹೆಸರುಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಇವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. ಯಾರು ಶಾಲೆಗೆ ಕಳಿಸುವಂತೆ ಪ್ರೇರೇಪಣೆಯನ್ನ ಕೊಟ್ಟಂಥವ್ರು? ತುಂಬಾ ಜನ ಏನ್ ಬರೆದು ಬಿಟ್ಟಿದ್ದೀರಾ, AR ಕೃಷ್ಣಶಾಸ್ತ್ರಿ ಅಂತ ಬರೆದು ಬಿಡ್ತೀರಾ. ಅಲ್ಲ, ಅವರು ಶಿವಸುಬ್ರಹ್ಮಣ್ಯ ಅಯ್ಯರ್. ಅಬ್ದುಲ್ ಕಲಾಂ ಅವರ ಬದುಕನ್ನು ಪ್ರೀತಿಸಿದ ಸಂತ ಪಾಠವನ್ನ ಓದಿದಾಗ ಅವರು ಹೇಳ್ತಾರಲ್ಲ, ಮಗು, ಪೋಷಕರು ಮತ್ತು ಶಿಕ್ಷಕರು ಆದ ತ್ರಿಭುಜವೇ ನಿಜವಾದ ಸಮಾಜವನ್ನ ನಿರ್ಮಾಣ ಮಾಡುತ್ತೆ ಅಂತ ಆ ಪ್ಯಾರಾದಲ್ಲಿ ಬರುತ್ತೆ ಶಿವಸುಬ್ರಹ್ಮಣ್ಯ ಅಯ್ಯರ್ ಅಂತ. ಕನ್ನಡವು ಕಸ್ತೂರಿ ಅಲ್ಲವೇ ಅಂತ ಹೇಳಿದವರು ಮನೋರಮೆ. ಮುದ್ದಣ ಹೇಳಿದ್ದು ಮನೋರಮೆಯ ಬಾಯಲ್ಲಿ ಹೇಳಿಸ್ತಾನೆ. ಹಾಗಾಗಿ ಅಷ್ಟು ಉತ್ತರಗಳನ್ನು ನೀವು ಇಲ್ಲಿ 13, 14, 15 ಅಂತ ಹೇಳಿ ಹಾಕಿ ಉತ್ತರಗಳನ್ನು ಬರೆದ್ರೆ ನಿಮಗೆ 5ಕ್ಕೆ 5 ಅಂಕಗಳು ಸಿಗುತ್ತೆ. ಇಲ್ಲಿರುತ್ತೆ, ಇಲ್ಲಿ ಬರೆಯೋದಷ್ಟೇ ಕೆಲಸ. ಹೊಂದಿಸಿ ಬರೆಯಿರಿ. ಮತ್ತೆ ನೋಡಿ, ಹೊಂದಿಸಿ ಬರಿಬೇಕಾಗತ್ತೆ, ಉತ್ತರವನ್ನ ಬರಿಬೇಕಾಗತ್ತೆ. ಅಲ್ಲೇನ್ ಕೊಟ್ಟಿದ್ದಾರೆ? ಪಗೆಯಂ ಬಾಲಕನೆಂಬರೆ. ಪಗೆಯಂ ಬಾಲಕನೆಂಬರೆ ಅನ್ನುವಂಥದ್ದು ಸೋಮೇಶ್ವರ ಶತಕ, ಪುಲಿಗೆರೆ ಸೋಮನಾಥ ಬರ್ದಿರೋದು. ಇದೆಯಾ ಯಾವ್ದಾದ್ರು ಉತ್ತರ? ಹಾ, ಇಲ್ಲಿದೆ ನೋಡಿ, ಅ. ನಾನಿಲ್ಲಿ ಅ ಅಂತ ಬರಿತಾ ಇದ್ದೀನಿ, ನೀವು ಹಂಗೆ ಬರೆಯಕ್ಕೆ ಹೋಗ್ಬೇಡಿ, ಹೊಂದಿಸಿ ಬರೆಯಿರಿ. ಇಲ್ಲಿ ಅ ಅಂತ ಹೇಳಿ ಬರೆದು ಶತಕ ಅಂತ ಉತ್ತರ ಬರಿಬೇಕಾಗತ್ತೆ. ಜಾಲಿಯ ಮರದಂತೆ. ಏನದು ಜಾಲಿಯ ಮರದಂತೆ? ಅದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಇಲ್ಲಿ? ಉತ್ತರ ಪುರಂದರದಾಸರು ಅಂತ ಇದೆ. ನೀವು ಉತ್ತರ ಪುರಂದರದಾಸರು ಅಂತ ಉತ್ತರವನ್ನ ಬರಿತೀರಿ. 3ನೇದೇನಿದೆ? ಜನಪದ. ಯಾವುದಿದೆ ಜನಪದ? ನಮ್ಮ ಪದ್ಯ ಯಾವುದಿದೆ ಅಂತ ಹೇಳಿದ್ರೆ ಹಬ್ಬಲಿ ಅವರ ರಸಬಳ್ಳಿ. ಹಬ್ಬಲಿಯವರ ರಸಬಳ್ಳಿ. 4ನೇದು ಟಿ ಯಲ್ಲಪ್ಪ ಅವರು ಬರ್ದಿರೋವಂಥದ್ದು ಏನಿದೆ? ಹುಡುಕಿದ್ರೆ ಏನು ಸಿಗತ್ತೆ ಅಂತ ಹೇಳಿದ್ರೆ ಚಿಟ್ಟೆ ಮತ್ತು ಜೀವಯಾನ ಅವರದೊಂದು ಕೃತಿಯನ್ನ ಹೇಳಿದ್ದಾರೆ. ಅದರಿಂದ ಆರಿಸ್ಕೊಂಡಿರುವಂತಹ ಪದ್ಯವೊಂದನ್ನು ನಿಮಗೆ ಕೊಟ್ಟಿದ್ದಾರಲ್ವ, ಅದನ್ನು ಬರಿಬೇಕು. ಚಿಟ್ಟೆ ಮತ್ತು ಜೀವಯಾನ. ಅರ್ಥ ಆಗ್ತಿದೆ ಅಲ್ವಾ? ಇನ್ನು ಉ ಪ್ರಶ್ನೆಗೆ ಸುಕನ್ಯಾ ಮಾರುತಿಯವರು ಬರೆದಿರುವಂತಹ ಪದ್ಯ ಯಾವುದು? ಒಮ್ಮೆ ನಗುತ್ತೇವೆ. 12ನೇ ಪದ್ಯ ಇದೆಯಲ್ಲ, ಆ ಪದ್ಯವನ್ನ ಬರೆದವರು
ಸುಕನ್ಯಾ ಮಾರುತಿ. ಹೀಗೆ ಉತ್ತರವನ್ನು ಬರೆದ್ರಷ್ಟೇ ನಿಮಗೆ 5 ಅಂಕಗಳು ಸಿಗೋದು. ಹಾಗಾಗಿ ಉತ್ತರವನ್ನು ಬರೆದು ಅಭ್ಯಾಸ ಮಾಡಿ. ಮುಂದಿನ ಪ್ರಶ್ನೆ, ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅದರೊಳಗೆ ಏನಿದೆ? ಸೀತೆಯ ತಲ್ಲಣಕ್ಕೆ ಕಾರಣವೇನು ಅಂತ ಹೇಳಿದ್ರೆ ನೀವು ಉತ್ತರವನ್ನು ಬರಿತಾ ಇರಬೇಕಾದ್ರೆ 17ನೇ ಪ್ರಶ್ನೆಗೆ ಸೀತೆಯ ತಲ್ಲಣಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸ್ಕೊಂಡ್ಬಿಟ್ಟಿದ್ದಾನೆ. ಅವನ ಬರುವಿಕೆಯನ್ನು ಖಚರ ಕಾಂತೆಯರು ಹೇಳಿದ್ದಾರೆ. ಅವನಲ್ಲಿರುವಂತಹ ಆತ್ಮವಿಶ್ವಾಸ ಅವಳಿಗೆ ಏನು ತರ್ತಾ ಇದೆ ಅಂತ ಹೇಳಿದ್ರೆ ರಾಮ ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ಸುದ್ದಿಯನ್ನು ಕೇಳಬೇಕು, ರಾಮ ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ಸುದ್ದಿಯನ್ನು ಕೇಳಬೇಕಪ್ಪ ಅಂತ ಹೇಳಿ ಅವಳು ತಲ್ಲಣಗೊಂಡಳು. ಹೀಗೆ ಮುಖ್ಯವಾಗಿರೋ ಪದಗಳನ್ನು ಮಾತ್ರ ನಾನು ಇಲ್ಲಿ ಬಳಸಿದ್ದೀನಿ. ನೀವು ಅದಕ್ಕೆ ವಾಕ್ಯ ರೂಪದಲ್ಲಿ ಉತ್ತರವನ್ನು ಬರಿತಾ ಹೋಗಬಹುದು. ಮುಂದೆ 18ನೇ ಪ್ರಶ್ನೆ, ಗಂಡರ ಇವರು 3 ಲೋಕದ ಗಂಡರಾರು ಹೆಸರಿಸಿ. 5 ಜನರ ಹೆಸರನ್ನು ಬರೆದ್ರೆ ಸಾಕಾಗತ್ತೆ. ಯಾರ್ಯಾರು? ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ. 5 ಜನರ ಹೆಸರನ್ನು ಬರೆದ್ರು ನಾವು ಅಂಕಗಳನ್ನು ಕೊಡ್ತೀವಿ. ದ್ರೌಪದಿಯ ಗಂಡರ ಇವರು ಅಂತ ಒಂದು ವಾಕ್ಯದಲ್ಲಿ ಬರೆದ್ರು ಕೂಡ ಅಂಕಗಳು ಸಿಗುತ್ತೆ ನಿಮಗೆ. ಮುಂದಿಂದು 19ನೇ ಪ್ರಶ್ನೆ, ಹಡೆದವನನ್ನ ಯಾವಾಗ ನೆನೆಯಬೇಕು? ಯಾಯಾಳಿ ಯಾ ಹೊತ್ತು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾಗ ನೀವು ಅದರ ಉತ್ತರವನ್ನು ಹೇಗೆ ಬರೀತೀರಿ ಅಂತ ಹೇಳಿದ್ರೆ ಬೆಳ್ಳಿ ಚುಕ್ಕಿ. ಎಲ್ಲರೂ ಮಲಗಿದಾಗ ಬೆಳ್ಳಿ ಚುಕ್ಕಿ ಅಥವಾ ಬರುವಂತಹ ಸಮಯದಲ್ಲಿ ಯಾಯಾಳಿ ಯಾ ಹೊತ್ತು ಕೂಡ ನಾವು ತಾಯಿಯನ್ನ ನೆನೆಯಬಹುದು, ಹಡೆದವನನ್ನ ನೆನೆಯಬಹುದು ಅನ್ನೋ ಉತ್ತರವನ್ನ ನಾವು ನಿರೀಕ್ಷೆ ಮಾಡ್ತಿರ್ತೀವಿ. 20ನೇ ಉತ್ತರವನ್ನ ನೋಡೋಣ. ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಯಾವ್ಯಾವ ವೇಷವನ್ನು ತಾಳಿವೆ? ಅವು ವೇಷ ಮರೆಸಿಲ್ಲ. ಬಾಂಬು ಗ್ರೆನೇಡುಗಳೆಲ್ಲವೂ ಕೂಡ ತಮ್ಮದೇ ಒಂದು ಹೊಸ ರೂಪವನ್ನು ಪಡ್ಕೊಂಡಿವೆ. ಹಾಗಾಗಿ ಬಾಂಬು, ಗ್ರೆನೇಡು ಈ ಥರದ ಪದಗಳನ್ನು ನೀವಲ್ಲಿ ಬಳಸಿ ಬರೆದ್ರೆ ಶಿಲುಬೆಗೇರಿಸಿದವರ ಗುಣಗಳು ಯಾವ ವೇಷ ತಾಳಿವೆ ಅನ್ನೋದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ. ಮುಂದಿಂದು ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಈ ಪ್ರಶ್ನೆ ತುಂಬಾ ಪ್ರಶ್ನೆ ಪತ್ರಿಕೆಯಲ್ಲಿ ಪುನರಾವರ್ತನೆಯಾಗಿದೆ. ಸಿದ್ಲಿಂಗಿ ಏಕೆ ರಾದ್ಧಾಂತ ಮಾಡಿದ್ಲು? ಯಾಕೆ ರಾದ್ಧಾಂತ ಮಾಡಿದ್ದು? ಮೊದಲನೇದಾಗಿ ಏನು? ತಿಮ್ಮಪ್ಪನವರ ಜಾತಿಯನ್ನ ತಿಳ್ಕೊಂಡ್ಲು. ಆ ಜಾತಿಯಿಂದ ತನ್ನ ಪತಿ ಸೂತಕಕ್ಕೆ ಒಳಗಾಗಿದ್ದಾನೆ ಅಂತ ಹೇಳಿ ಗೊತ್ತಾಯಿತು. ಆ ಸೂತಕವನ್ನ ಕಳೆಯೋದಕ್ಕೆ ಅಂತ ಹೇಳಿ ಅವಳು ರಾದ್ಧಾಂತವನ್ನ ಮಾಡಿದ್ಲು. ನೀವು ಹೋಗಿ ಸೂತಕವನ್ನ ಪಡ್ಕೊಂಬಂದಿದ್ದೀರಾ ಅಂತ ಹೇಳಿ ರಾದ್ಧಾಂತ ಮಾಡಿದ್ಲು. 2ನೇ ಪ್ರಶ್ನೆ, ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತವೆ? ಎಲ್ಲಿಯವರೆಗೆ ಕನ್ನಡಿಗರು ನಿಜವಾಗಿಯೂ ಕೂಡ ಕನ್ನಡದವರಾಗುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದ ಸಮಸ್ಯೆಗಳಿದ್ದೇ ಇರುತ್ತೆ. ನಮ್ಮ ಮನಸ್ಥಿತಿ ಬದಲಾಗೋವರೆಗೂ ಕನ್ನಡದ ಸಮಸ್ಯೆಗಳಿದ್ದೇ ಇರುತ್ತೆ. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಗೊತ್ತಿದೆ ಅಲ್ವಾ? ಕುತೂಹಲ, ಆಲೋಚನಾ ಶಕ್ತಿ, ಗುರಿ ಸಾಧಿಸುವ ಛಲ, ಹೀಗೆ 5 ಅಂಶಗಳನ್ನು ಹೇಳ್ತಾರಲ್ಲ, ಆ ಅಂಶಗಳನ್ನು ನೀವು ಉತ್ತರ ರೂಪದಲ್ಲಿ ಬರಿಬೇಕಾಗತ್ತೆ. 4ನೇ ಪ್ರಶ್ನೆ, ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂಥದ್ದು? ಅದೇನೋ ಗೊತ್ತಿಲ್ಲ, ಸಾಮಾನ್ಯವಾಗಿ ಯಾವ ಕೊರತೆ ಇರುತ್ತೆ ಆ ಕೊರತೆಯನ್ನು ಇನ್ನೂ ಹೆಚ್ಚು ಬೇಕು ಅಂತ ಹೇಳಿ ನಾವು ಪಡ್ಕೊಳ್ಳೋಕ್ಕೆ ಹೋಗಿ ಆರೋಗ್ಯ ಹಾಳು ಮಾಡ್ಕೊಳ್ತೀವಿ. ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂಥದ್ದು ಅಂತ ಹೇಳಿದ್ರೆ ಹೇಗಿದ್ರೂ ಸಾಯ್ತೀವಿ, ಅಂದ್ರೆ ತಿಂದ್ರೂ ಸಾಯ್ತೀವಿ, ತಿನ್ನದೇ ಇದ್ರೂ ಸಾಯ್ತೀವಿ, ಹಾಗಾಗಿ ತಿಂದೇ ಸಾಯೋಣ, ರುಚಿಯಾರು ಸಿಗುತ್ತಲ್ಲ 1 ಇಂಚು ನಾಲಿಗೆಗೆ ಅನ್ನೋಂತಹ ಜಿದ್ದು ಅವರದ್ದು. ಮನೆಯಲ್ಲಿ ಕೆಮ್ಮಿಗೆ ಔಷಧಿ ತಗೊಳ್ಳೋದು, ಹೊರಗೆ ಬಂದು ಕರಿದ ಪದಾರ್ಥಗಳನ್ನು ತಿನ್ನುವಂತಹ ಜಿದ್ದು ರೋಗಿಗಳು ಹಾಗೂ ಪಥ್ಯ ಮಾಡುವವರದ್ದು.
ಹಾ, ಗಮನಿಸಿ ವಿದ್ಯಾರ್ಥಿಗಳೇ, ಒಂದು ನಿಜವಾಗ್ಲೂ ನಿಮಗೊಂದು ಸದಾವಕಾಶ ಅಂತ ಹೇಳ್ಬೋದು. ಇದನ್ನ ನೀವು ಆರಾಮಾಗಿ ಬಳಸ್ಕೊಳ್ಳಿ. ಇಲ್ಲಿ ನೋಡಿ, ಲಕ್ಷ್ಯ ಕೆಸೆಟ್ ಕ್ರ್ಯಾಶ್ ಕೋರ್ಸ್ ಅನ್ನುವಂಥದ್ದು ಬಂದಿದೆ. ಇದಕ್ಕೂ ಕೂಡ ನೀವು ಚಂದಾದಾರರಾಗಬಹುದು. ತುಂಬಾ ಒಳ್ಳೆಯ ಅಭ್ಯಾಸಕ್ಕಾಗಿ ಇಲ್ಲಿ ಈ ರೀತಿಯದೊಂದು ಕೋರ್ಸ್ ಅನ್ನ ಅವರು ನಿಮಗೆ, ನಮ್ಮ ದೀಕ್ಷಾದವರು ನಿಮ್ಮ ಮುಂದೆ ತಂದಿದ್ದಾರೆ. ಅಂದ್ರೆ ಮಕ್ಕಳಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಅದ್ರ ಒಳಗಡೆ ಒಂದು ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ ಆಗಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಚೆನ್ನಾಗಿ ತಯಾರಿ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿಯದೊಂದು ಕೋರ್ಸ್ ಮಾಡಿದ್ದಾರೆ. ಇನ್ನು ಅಭ್ಯಾಸ್ ಕೆಸೆಟ್ ಟೆಸ್ಟ್ ಸೀರೀಸ್ ಅನ್ನುವಂಥದ್ದು ಇದು ಆಫ್ಲೈನ್ ಅಲ್ಲಿ ನಡೆಯುತ್ತೆ. ಹಾಗಾಗಿ ತುಂಬಾ ಕಡಿಮೆ ಸಮಯದ ಆಫರ್ ಇದೆ. ಹಾಗಾಗಿ ಇದನ್ನ ಬಳಸ್ಕೊಳ್ಳಿ, ಇದರ ಉಪಯೋಗವನ್ನ ಪಡ್ಕೊಳ್ಳಿ, ಸದಾವಕಾಶವನ್ನ ಪಡ್ಕೊಳ್ಳಿ. ಯಾಕೆಂದ್ರೆ ಇಷ್ಟು ಹಣದಲ್ಲಿ ನೀವು ಒಂದು ಕೋರ್ಸ್ನ ಮುಖಾಂತರ ತುಂಬಾ ಒಳ್ಳೆಯ ಹಂತವನ್ನ ತಲುಪಬಹುದು. ಈಗ ಹೇಗಿದ್ರು ಒಂದು ಬೇಸ್ ಇದೆ. ನಮ್ಮ ದೀಕ್ಷಾದವರು ಈ ಥರದೊಂದು ಅವಕಾಶ ಕೊಟ್ಟಿರುವಂಥದ್ದನ್ನು ನೀವು ಬಳಸ್ಕೊಳ್ಳಿ ಅನ್ನೋ ಮಾತನ್ನು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಸೆಟ್ CET ಏನಿದೆ ಅದರೊಳಗೆ ಒಳ್ಳೆಯ ಅಂಕಗಳನ್ನು ಪಡೆದು ಒಳ್ಳೆಯ ರ್ಯಾಂಕ್ ಬಂದ್ರಷ್ಟೇ ಅಲ್ವಾ ನಿಮಗೆ ಇಷ್ಟ ಬಂದಿರುವಂತಹ ಕಾಲೇಜಿಗೆ ಹೋಗೋಕ್ಕೆ ಸಾಧ್ಯ. ಅದಕ್ಕೊಂದು ಸದಾವಕಾಶ ಇದೆ. ದಯವಿಟ್ಟು ಈ ಸದಾವಕಾಶವನ್ನು ಉಪಯೋಗಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮುಂದೆ ಹೋಗೋಣ. ದೀರ್ಘ ಗದ್ಯದ ಭಾಗ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಮೊದಲನೇದದು ಹುಟ್ಟಿದ್ ಎಲ್ಲಿ ಅಂತ ಹೇಳಿದ್ರೆ ಅದು ಹುಟ್ಟಿದ್ದು ಕಾಡಲ್ಲಲ್ಲ, ಅದು ಹುಟ್ಟಿದ್ದು ಮಠದಲ್ಲಿ, ಗೂಳೂರು ಮಠದಲ್ಲಿ ಹಿರಿಯ ಆನೆ ಹಾಕಿದ ಮರಿಯಾನೆ. ಬೆಳೆದಿದ್ ಹೇಗೆ ಅಂತ ಹೇಳಿದ್ರೆ ಜನಗಳ ನಡುವೆ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ಗೊತ್ತಿರಲಿಲ್ಲ. ಅದು ಆರಾಮಾಗಿ ಸೊಂಡಿಲೆತ್ಕೊಂಡು ಎಲ್ಲ ಅಂಗಡಿಗಳ ಹತ್ರ ಹೋಗಿ ಹಣ್ಣನ್ನು ತಗೊಂಡು ತಿಂದು ಬೆಳೀತು. ಇಷ್ಟು ಮುಖ್ಯವಾಗಿರೋ ಪದಗಳನ್ನು ಬರೆದಿದ್ದೀನಿ, ಅದಕ್ಕೆ ನೀವು ವಾಕ್ಯಗಳನ್ನು ಮಾಡ್ತಾ ಹೋಗಬಹುದು. ಎರಡನೇದು, ಸೊರಗಿದ್ದ ಆನೆಯನ್ನ ಕೃಷ್ಣೇಗೌಡ ಹೇಗೆ ಸಾಕಿದ? ಇಲ್ಲಿ ಪದಗಳನ್ನ ನೆನ್ಪಿಟ್ಕೊಳ್ಳಿ. ಹೇಗೆ ಸಾಕದ? ನಿಮಗಿಷ್ಟ ಅಂತ ಹೇಳಿ ಯಾವ್ದ್ಯಾವ್ದನ್ನೋ ತಿನ್ನಿಸ್ಬಿಡ್ಬೇಡಿ ಆನೆಗೆ. ಬೆಣ್ಣೆ ಅಂತೆ, ತುಪ್ಪ ಅಂತೆ, ಏನೇನೋ ತಿನ್ನಿಸ್ದ ಅಂತ ಬೆಣ್ಣೆ ತುಪ್ಪ ಎಲ್ಲ ಆನೆಗೆ ತಿನ್ಸೋಕ್ಕಾಗತ್ತಾ? ಅಲ್ಲಿ ಏನು ಕೊಟ್ಟಿದ್ದಾರೆ? ಸೊರಗಿದ್ದ ಆನೆಯನ್ನ ಅವನು ಬಯನೆ ಸೊಪ್ಪು ಬಯನೆ ಸೊಪ್ಪನ್ನ ತಿನ್ನಿಸ್ದ. ಆಮೇಲೆ ಏನೇನು ತಿನ್ನಿಸ್ದ? ಹಿಂಡಿ, ಬೆಲ್ಲ. ಹೀಗೆ ಈ ಪದಗಳನ್ನು ಬರೆದ್ರಷ್ಟೇ ನಿಮಗೆ ಉತ್ತರ ಪೂರ್ತಿ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದು. ಹಾಗಾಗಿ ಏನೇನು ತಿನ್ನಿಸಿ ಪಗಡುದಸ್ತಾಗಿ ಬಳಸ್ದ ಅನ್ನೋ ಪದವನ್ನು ಬಳಸಿದ್ದಾರೆ, ಅದನ್ನು ಬರೀರಿ. ಮುಂದಿನ ಪ್ರಶ್ನೆ, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಹೇಳಿ ಪುಟ್ಟಯ್ಯ ಹೇಳ್ದ. ಹೇಗೆ ವರ್ತಿಸ್ತವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವಕ್ಕೆ ಧೈರ್ಯದ ಪ್ರಶ್ನೆಯೇ ಬರಲ್ಲ. ಅವು ಮೇಜಿನ ಕುರ್ಚಿಯ ಕಾಲಿಗೆಲ್ಲ ಕಚ್ಚುತ್ತವೆ. ಮೇಜು ಕುರ್ಚಿಯ ಕಾಲಿಗೆಲ್ಲ ಕಚ್ಚುತ್ತವೆ. ಹಾಗಾಗಿ ಅವು ಯಾವಾಗ ಹುಚ್ಚು ನಾಯಿಗಳು ಹುಚ್ಚಿಡ್ದಿರೋದ್ರಿಂದ ಅವಕ್ಕೆ ಹೇಗೆ ವರ್ತಿಸ್ತವೆ ಅನ್ನೋದು ಗೊತ್ತಾಗಲ್ಲ. 2 ವಾಕ್ಯಗಳಲ್ಲಿ ಉತ್ತರ ಬರೆದ್ರೆ ಸಾಕು. ಇನ್ನು ಆನೆಯನ್ನ ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ಹೇಳಿದ್ದ? ಪೂರ್ವ ಸಿದ್ಧತಾ ಪರೀಕ್ಷೆನಲ್ಲಿ ನೀವು ಬರ್ದಿರೋ ಉತ್ತರಗಳನ್ನು ನೋಡಿದ್ರೆ ಎಷ್ಟು ನಗು ಬರುತ್ತೆ ಗೊತ್ತಾ? ಉಗುರುಗಳ ಸಂಧಿ, ಮೊಣಕಾಲಿನ ಸಂಧಿ. ಆನೆಗೆ ಎಲ್ಲಿದೆ ಮೊಣಕಾಲು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಮೊಣಕಾಲಿನ ಸಂಧಿ ಬೇರೆ ಅಂತೆ, ಅದಕ್ಕೆ ಚೂಪಾದ ವಸ್ತುವಿನಿಂದ ಚುಚ್ಚೋದಂತೆ. ಚೂಪಾದ ವಸ್ತು ಸೂಜಿನೂ ಆಗತ್ತೆ, ಸೂಜಿಯಿಂದ ಚುಚ್ಚೋದ? ನಿಮ್ಮ ಕಲ್ಪನೆಯಲ್ಲೇನೋ ನಾನು ಸರಿಯಾಗಿ ಬರೀತಿದ್ದೀನಿ ಅಂತ ಆದ್ರೆ ಕೆಲವೊಂದು ಪದಗಳನ್ನ ಸೂಕ್ತವಾಗಿ ಬಳಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆನೆಯನ್ನ ಮೊದಲನೇದಾಗಿ ಅಂಕುಶ, ಆನೆಯನ್ನ ನಿಯಂತ್ರಣ ಮಾಡೋದಕ್ಕೆ ಬಳಸುವಂತಹ ವಸ್ತು ಅಂಕುಶ. ಅಂಕುಶದಿಂದ ಕಾಲಿನ ಉಗುರು, ಮೊಣಕಾಲಿನ ಉಗುರು ಅಲ್ಲ, ಕಾಲಿನ ಉಗುರುಗಳ ನಡುವೆ ಏನ್ ಮಾಡಬೇಕು? ತಿವಿಯುವುದು. ತಿವಿದರೆ ಅದಕ್ಕೇನಾಗತ್ತೆ? ಏನಾಗತ್ತೆ ತಿವಿದ್ರೆ? ತುಂಬಾ ನೋವಾಗುತ್ತೆ. 2-3 ಬಾರಿ ತಿವಿಯೋದ್ರೊಳಗೆ ಎಂಥ ಪುಂಡಾನೆಯಾದ್ರೂ ಹದ್ದುಬಸ್ತಿಗೆ ಬರುತ್ತದೆ. 3 ವಾಕ್ಯ ಅಷ್ಟೇ. ಅಂಕುಶದಿಂದ ಕಾಲಿನ ಉಗುರುಗಳ ನಡುವೆ ತಿವಿದ್ರೆ ಅದಕ್ಕೆ ತುಂಬಾ ನೋವಾಗತ್ತೆ. 3-4 ಬಾರಿ ತಿವಿಯೋದ್ರೊಳಗಡೆ ಎಂತಹ ಆನೆಯಾದರೂ ಹದ್ದುಬಸ್ತಿಗೆ ಬರುತ್ತದೆ. ಇಷ್ಟೇ ಅವರಪ್ಪ ಹೇಳಿದ್ದು. ಇನ್ನು ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಕೇಳಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ 29ನೇದನ್ನ ನೋಡೋಣ. ಏನಿದೆ ಅಲ್ಲಿ? ತೃಣವೇ ಪರ್ವತವಲ್ಲವೇ. ಆಯ್ಕೆಯಲ್ಲಿ ಏನಂತ ಹೇಳಿ ಬರೀತೀರಿ?
ಪುಲಿಗೆರೆ ಸೋಮನಾಥನ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯಭಾಗದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಏನು? ನಮ್ಮ ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಅಂದರೆ ಸಂದರ್ಭ ಸನ್ನಿವೇಶಗಳು ಅಗತ್ಯವಿದ್ದಾಗ ಸಿಗುವಂತಹ ಸಹಾಯ ತುಂಬ ದೊಡ್ಡ ಸಹಾಯವೆನಿಸಿಕೊಳ್ಳುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಬಳಸಲಾಗಿದೆ. ಸರಿ, ಸ್ವಾರಸ್ಯ ಏನು? ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಅಲ್ಲಿ ಮುಪ್ಪಿನಲ್ಲಿ ಸಹಾಯ ಮಾಡದಂತಹ ಮಗ ನಂತರದಲ್ಲಿ ಸಹಾಯ ಮಾಡಿದ್ರೆ ಪ್ರಯೋಜನವಾಗುವುದಿಲ್ಲ. ಹಾಗೆಯೇ ಹಸಿವಾದಾಗ ತಿನ್ನಲು ಬೇಕಾದಂತಹ ಹಣ ಹಸಿವು ಹೋದ ಮೇಲೆ ಎಷ್ಟೇ ಸಿಕ್ಕರೂ ಪ್ರಯೋಜನವಿಲ್ಲ. ಹಾಗೆಯೇ ಸರಿಯಾದ ಸಮಯಕ್ಕೆ ಸರಿಯಾದ ಸಹಾಯ ಒದಗುವುದು ಮುಖ್ಯ ಅಂತ ಈ ಉದಾಹರಣೆಯ ಮೂಲಕ ಹೇಳಿರುವುದು ಈ ವಾಕ್ಯದ ಸ್ವಾರಸ್ಯ. ಒಂದು ವಾಕ್ಯದ ಮುಖಾಂತರ ಇನ್ನೊಂದೇನನ್ನೋ ಧ್ವನಿಯ ಮೂಲಕ ಹೇಳ್ತಾರಲ್ಲ, ಅದು ಆ ವಾಕ್ಯದ ಸ್ವಾರಸ್ಯ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಆ ವಿಚಾರವನ್ನು ನೀವು ಸ್ವಾರಸ್ಯದಲ್ಲಿ ಬರೀತೀರಿ. ಇನ್ನು 30ನೇ ಪ್ರಶ್ನೆ, ಮುಳುಗಿರಲಿ ಮುಪ್ಪು ಚಿಂತನದಿ. ಈ ವಾಕ್ಯವನ್ನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಿರುವಂತಹ ಬೆಳಗು ಜಾವ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಯಾವುದು ಅಂತ ಹೇಳಿದ್ರೆ, ಬದುಕಿನ ಬೆಳಗು ಜಾವವಾದ ಯೌವನವನ್ನ ಹೇಗೆ ಸಾರ್ಥಕ ಪಡಿಸಿಕೊಳ್ಳಬೇಕು ಎಂದು ವಿವರಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನ ಬಳಸಿದ್ದಾರೆ. ಇನ್ನ ಸ್ವಾರಸ್ಯ ಏನ್ ಬರೀತೀರಾ? ಮುಪ್ಪು ಚಿಂತೆಯಲ್ಲಿ ಅಲ್ಲ, ಚಿಂತನದಿ ಮುಳುಗಿರಬೇಕು. ಚಿಂತನೆ ಅಂತ ಹೇಳಿದ್ರೆ ನಾವು ಅನಲೈಸ್ ಮಾಡ್ತೀವಿ, ಹೇಗಿತ್ತು ನನ್ನ ಜೀವನ, ಒಂದು ಹಿನ್ನೋಟವನ್ನ ನೋಡ್ತಾ ಹೋಗ್ತೀವಲ್ವಾ, ಹಾಗೆ ಯೌವನ ಕೆಲಸ ಮಾಡಬೇಕು, ಮುಪ್ಪು ಚಿಂತನೆಯಿಂದ ಕೂಡಿರಬೇಕು ಅಂತ ಹೇಳೋದು ಈ ವಾಕ್ಯದ ಸ್ವಾರಸ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು 31ನೇ ಪ್ರಶ್ನೆ, ಮಾತೇ ಮರೆತು ಹೋಗಿದೆ ಕಣೆ. ಈ ವಾಕ್ಯವನ್ನ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಹೌದಾ? 31ನೇ ಪ್ರಶ್ನೆಗೆ ಹೋಗೋಣ. ಮಾತೇ ಮರೆತು ಹೋಗಿದೆ ಕಣೆ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹ ಪದ್ಯದಿಂದ ಈ ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ. ಯಾರಿಗೆ ಮಾತು ಮರೆತು ಹೋಗಿರುವಂಥದ್ದು, ಯಾವ ಸಂದರ್ಭದಲ್ಲಿ ಬಳಸ್ತಾರೆ? ಮುದುಕಿಗೆ ಮುದುಕ ಕರೆ ಮಾಡಿದಾಗಲೆಲ್ಲ ಅವನು ತನ್ನ ನೋವನ್ನ ಹೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ವಾಕ್ಯವನ್ನ ಬಳಸಲಾಗಿದೆ ಅಂತ ಹೇಳಿ ಬರಿತೀರಿ. ನಂತರದಲ್ಲಿ ಸ್ವಾರಸ್ಯವನ್ನ ಬರೆಯುವಂತಹ ಸಂದರ್ಭದಲ್ಲಿ ಅಪ್ಪ ಅಮ್ಮನನ್ನ ದೂರ ಮಾಡಿದಾಗ ಅವರು ಅನುಭವಿಸುವ ಕಷ್ಟಗಳನ್ನ ನಾವು ಈ ವಾಕ್ಯದಲ್ಲಿ ಕಾಣ್ತೀವಿ. ಅಂದ್ರೆ ಅವರಿಬ್ಬರಿಗೆ ಹೊಂದ್ಕೊಳ್ಳೋದಕ್ಕೆ ನಾವು ಒಟ್ಟಿಗೆ ಇರೋದಕ್ಕೆ ಅವಕಾಶ ಕೊಡದೇ ಇದ್ದಾಗ ಅವ್ರು ಅನುಭವಿಸುವಂತಹ ಕಷ್ಟ, ನೋವು, ಕಿರಿಕಿರಿ ಇವೆಲ್ಲವೂ ಕೂಡ ಗೊತ್ತಾಗತ್ತೆ. ಮಾತಾಡೋದಕ್ಕೂ ಕೂಡ ಯಾರು ಇಲ್ಲದೆ ಇರೋ ಸ್ಥಿತಿ ನಿರ್ಮಾಣ ಆಗಿರೋದು ಈ ವಾಕ್ಯದ ಸ್ವಾರಸ್ಯ ಅಂತ ಹೇಳಬಹುದು. ಮುಂದೆ ಗದ್ಯ ಭಾಗ, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. 32ನೇ ಪ್ರಶ್ನೆಗೆ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ. ಯಾರು ಬರೆದಿರೋಂಥದ್ದು? ಮುಟ್ಟಿಸಿಕೊಂಡವನು. ಪಾಠ ಪಿ ಲಂಕೇಶ್ ಅವರು ಬರೆದಿರುವಂತಹ ಪಾಠದಿಂದ ಈ ವಾಕ್ಯವನ್ನ ಆರಿಸಿಕೊಂಡಿರುವಂಥದ್ದು. ಯಾವ ಸಂದರ್ಭದಲ್ಲಿ ಹೇಳ್ತಾರೆ? ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಸಲಿಂಗ ಕಣ್ಣಿನ ಪರೀಕ್ಷೆಗೆಂದು ಹೋದಾಗ ತಿಮ್ಮಪ್ಪನವರು ಈ ಎಚ್ಚರಿಕೆಯ ಮಾತನ್ನ ಆಡುವ ಸಂದರ್ಭ. ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಅಲ್ಲಿ ಶಸ್ತ್ರಚಿಕಿತ್ಸೆಯ ನಂತರ ತೆಗೆದುಕೊಳ್ಳಬೇಕಾದಂತಹ ಎಚ್ಚರಿಕೆಯ ನುಡಿಯನ್ನ ಹೇಳೋದು ಆ ವಾಕ್ಯದ ಸ್ವಾರಸ್ಯ ಆಗತ್ತೆ. ಅಥವಾ ಬಸಲಿಂಗನ ಮೇಲೆ ಡಾಕ್ಟರ್ ತಿಮ್ಮಪ್ಪನವರಿಗೆ ಇರುವಂತಹ ಕಾಳಜಿ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಡಾಕ್ಟರ್ ತಿಮ್ಮಪ್ಪನವರು ಎಂತಹ ಒಂದ್ ರೀತಿನಲ್ಲಿ ಕಾಳಜಿ ಉಳ್ಳಂತಹ ವೈದ್ಯರು ಅನ್ನುವಂಥದ್ದು ಗೊತ್ತಾಗತ್ತೆ. ಹೀಗೆ ಯಾವ್ದಾದ್ರು ವಿಚಾರ ನಿಮಗೇನ್ ಅನ್ಸುತ್ತೆ ಆ ಕ್ಷಣಕ್ಕೆ ಅದನ್ನ ನೀವು ಸ್ವಾರಸ್ಯದ ರೂಪದಲ್ಲಿ ಬರೀಬಹುದು. ಮುಂದಿನ ಪ್ರಶ್ನೆ, ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. 33ನೇ ಪ್ರಶ್ನೆಗೆ ನೀವು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಈ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಯಾರ್ಯಾರು ಬರೆದಿರುವಂಥದ್ದು? ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರು ಸೇರಿ ಬರೆದಿರುವಂತಹ ಗದ್ಯ ಭಾಗ ಅದು. ಅದ್ರ ಒಳಗಡೆ ವಾಲ್ಪರೈನಲ್ಲಿ ಇವತ್ತಿನ ಸ್ಥಿತಿ ಏನಿದೆ, ಅಭಿವೃದ್ಧಿಯ ನಂತರದ ಸ್ಥಿತಿಯನ್ನ ವಿವರಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನ ಬಳಸಲಾಗಿದೆ. ಇವತ್ತು ಅಭಿವೃದ್ಧಿ ಹೊಂದಿದ ಹಾಗೆ ಕಾಣುವಂತಹ ವಾಲ್ಪರೈನ ನೈಜ ಸ್ಥಿತಿಯನ್ನ ವಿವರಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನ ಬಳಸಲಾಗಿದೆ. ಹೀಗೆ ನಿಮ್ಮ ವಾಕ್ಯಗಳಲ್ಲಿ ಬರೀಬಹುದು. ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಮೊದಲಿಗೆ ತುಂಬ ಸಿಹಿಯಾಗಿದ್ದಂತಹ ಚಹಾ ಅಭಿವೃದ್ಧಿಯ ನಂತರ
ಕಹಿಯಾಗಿರುವಂಥದ್ದು ತಿಳಿತಾ ಇದೆ. ಅಂದ್ರೆ ಅಭಿವೃದ್ಧಿಯ ನೆಪದಲ್ಲಿ ಕಾಡನ್ನ ನಾಶ ಮಾಡಿ ಜೀವ ವೈವಿಧ್ಯವನ್ನ ನಾಶ ಮಾಡಿದ ಕಹಿ ರುಚಿಯನ್ನ ಈಗ ವಾಲ್ಪರೈ ಅನುಭವಿಸ್ತಾ ಇರೋದನ್ನ ಹೇಳೋದು ಆ ವಾಕ್ಯದ ಸ್ವಾರಸ್ಯ. ಅಂದ್ರೆ ಯಾವುದೋ ಒಂದು ಸಣ್ಣ ಬೀಜ ಎಂಥ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಬಲ್ಲದು ಅಂತ ವಿವರಿಸೋದಿದೆಯಲ್ಲ, ಅದು ಆ ವಾಕ್ಯದ ಸ್ವಾರಸ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಆ ಥರ ನೀವು ಅರ್ಥೈಸ್ಬಿಟ್ಟು ಸ್ವಾರಸ್ಯವನ್ನ ಬರಿಬೇಕು. 34ನೇ ಪ್ರಶ್ನೆ, ಇದನ್ನ ಯಾವ ಪಾಠದಿಂದ ಆರಿಸ್ಕೊಂಡಿದ್ದೀವಿ? ಪದ್ಯಂ ವದ್ಯಂ ಗದ್ಯಂ ಹೃದಯಂ. ಇದನ್ನ ನಾವು ಕನ್ನಡಂ ಕತ್ತುರಿಯಲ್ತೆ ಅನ್ನೋಂತಹ ಪಾಠದಿಂದ ಆರಿಸ್ಕೊಂಡಿದ್ದೀವಿ. ಇದನ್ನ ಬರೆದಿರೋದು? ಇದನ್ನ ಬರೆದಿರೋಂಥದ್ದು ಮುದ್ದಣ. ಕನ್ನಡಂ ಕತ್ತುರಿಯಲ್ತೆ ಅನ್ನುವಂತಹ ಗದ್ಯ ಭಾಗದಿಂದ ಆರಿಸ್ಕೊಂಡಿದ್ದೀವಿ. ಮನೋರಮೆ ಕಥೆಯೊಂದನ್ನ ಕೇಳಲು ಆಸಕ್ತಿಯಿಂದ ಮುದ್ದಣನನ್ನ ಬೇಡಿದಾಗ ಅವನು ಪದ್ಯದಲ್ಲಿ ಆರಂಭ ಮಾಡುತ್ತಾನೆ. ಆಗ ಮನೋರಮೆ ಈ ಮೇಲಿನ ಮಾತನ್ನ ಹೇಳ್ತಾಳೆ, ಅಥವಾ ಆ ಸಂದರ್ಭದಲ್ಲಿ ಮನೋರಮೆಯ ಮಾತು ಇದು ಅಂತ ಹೇಳಿ ಬರಿಬಹುದು. ನಂತರದಲ್ಲಿ ಸ್ವಾರಸ್ಯ ಏನ್ ಬರಿತೀರಿ ಅಂತ ಹೇಳಿದ್ರೆ, ಪದ್ಯ ಅರಗಿಸಿಕೊಳ್ಳೋದಕ್ಕೆ ಕಷ್ಟ, ಪದ್ಯವನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಕಷ್ಟ. ಗದ್ಯ ರೂಪದಲ್ಲಿದ್ರೆ ಅರ್ಥವಾಗೋದು ಸುಲಭ. ಹಾಗಾಗಿ ಸುಲಭದ ಭಾಷೆಯಲ್ಲಿ ನೀನು ಕಥೆಯನ್ನ ಹೇಳು ಅಂತ ಹೇಳೋದು ಈ ವಾಕ್ಯದ ಸ್ವಾರಸ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಮುಂದೆ ಯಾವುದಾದರೂ 2 ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. 37ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ರಾವಣನ ಮನಃ ಪರಿವರ್ತನೆಯ ಸಂದರ್ಭವನ್ನ ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅಂತ ಕೇಳಿದ್ದಾರೆ. ವಿವರಣೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಇಡೀ ಪದ್ಯದ ಸಾರಾಂಶವನ್ನ ನೀವು ಬರಿಬೇಕಾಗತ್ತೆ. ಏನೇನನ್ನ ಬರಿತೀರಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾವಣನ ಮನಃ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಮನಸ್ಸೇನಾಗಿತ್ತು? ಮನಸ್ಸು ಸೀತೆಯ ಮೇಲಿನ ವ್ಯಾಮೋಹದಿಂದ ತುಂಬಿತ್ತು. ಅವಳನ್ನ ಪಡಿಬೇಕು ಅಂತ ಹೇಳಿದ್ರೆ ರಾಮ ಲಕ್ಷ್ಮಣರನ್ನ ಸೋಲಿಸಬೇಕು. ಅವರನ್ನ ಸೋಲಿಸೋದಕ್ಕೆ ಯಾವ್ದಾದ್ರು ವಿದ್ಯೆಯನ್ನ ಗಳಿಸ್ಕೊಳ್ಬೇಕು. ಯಾವ ವಿದ್ಯೆ? ಬಹುರೂಪಿಣಿ ವಿದ್ಯೆ. ಅವನ ಅದನ್ನ ಹೇಗೆ ಸಂಪಾದನೆ ಮಾಡ್ಕೊಂಡ, ಅದನ್ನ ಹೇಗೆ ಪರೀಕ್ಷೆ ಮಾಡಿದ್ಮೇಲೆ ತನ್ನ ಭುಜದಂಡವನ್ನ ಹೇಗೆ ವೀಕ್ಷಣೆ ಮಾಡ್ಕೊಂಡ, ಅವನಲ್ಲಿ ಆತ್ಮವಿಶ್ವಾಸ ಹೇಗೆ ಮೂಡ್ತು, ಆ ವಿಶ್ವಾಸದಿಂದ ಸೀತೆಯ ಹತ್ರ ಬಂದು ನೀನು ಸಾಮ್ರಾಜ್ಯ ಸುಖವನ್ನ ಅನುಭವಿಸುವಂದ. ಅವಳು ಹೇಗೆ ರಾಮ ಲಕ್ಷ್ಮಣರ ವಿಷಯಕ್ಕೆ ಬರಬೇಡ ಅಂತ ಹೇಳಿ ಮೂರ್ಛೆ ಹೋದಂತಹ ಸಂದರ್ಭದಲ್ಲಿ ಸೀತೆಯ ಮೇಲಿದ್ದ ವ್ಯಾಮೋಹ ಪವಿತ್ರ ಪ್ರೀತಿಯಾಗಿ ಬದಲಾವಣೆಯಾಗಿದ್ದು, ತನ್ನ ಕರ್ಮದ ಬಗ್ಗೆ ತನಗೆ ಉಂಟಾದಂತಹ ಪಶ್ಚಾತ್ತಾಪವನ್ನ ಹೇಗೆ ಅವನು ಅಭಿವ್ಯಕ್ತಿಪಡಿಸ್ತಾ, ಅವನೇನಂದ ನಿರ್ಧಾರ ಮಾಡ್ದ, ನಾನು ಹೀಗೆ ಸೀತೆಯನ್ನ ವಾಪಸ್ ಕೊಡ್ತೀನಿ. ಹಾಗೆ ವಾಪಸ್ ಕೊಟ್ರೆ ಮೊದಲೇ ಕೆಟ್ಟ ಹೆಸರು ಬಂದಿದೆ, ಇನ್ನೂ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ನಾನು ಯುದ್ಧ ಮಾಡ್ತೀನಿ, ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನ ರಥಹೀನರನ್ನಾಗಿ ಮಾಡಿ ಆಮೇಲೆ ಸೀತೆಯನ್ನ ಒಪ್ಪಿಸ್ತೀನಿ ಅನ್ನೋದ್ರ ಮೂಲಕ ತನ್ನ ಮನಃ ಪರಿವರ್ತನೆಯನ್ನ, ಅಂದ್ರೆ ಕದಡಿರೋಂತಹ ನೀರು ತಿಳಿಯಾದಂತಹ ರಾವಣನನ್ನ ಸೃಷ್ಟಿ ಮಾಡ್ತು. ಯಾವುದು? ಸಮಯ. ಹೀಗೆ ನೀವು ಎಲ್ಲ ಅಂಶಗಳನ್ನ ಸೇರಿ ಉತ್ತರ ರೂಪದಲ್ಲಿ ಬರಿತಾ ಹೋಗ್ಬೇಕಾಗತ್ತೆ. ನಂತರ ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. 3 ಪ್ರಸಂಗಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಮೊದಲನೇದು ಮಂದೆಗೆ ಕರ್ಕೊಂಬಂದಿದ್ದು. ಮಂದೆಗೆಳೆಸಿದ ಅಂತ ಹೇಳಿದ್ರೆ ಸಭೆಗೆ ಕರ್ಕೊಂಬಂದಿರೋಂಥದ್ದು. ನೀವು ಇದನ್ನ ತುಂಬಾ ಚೆನ್ನಾಗಿ ಮಂದೆಗೆಳೆಸಿದ ಪಾಪಿ ಕೌರವ, ಆಮೇಲೆ ಸೈಂಧವ ಅರಣ್ಯವಾಸದಲ್ಲಿ ಕರ್ಕೊಂಡು ಹೋಗ್ಬಿಟ್ಟ, ಆಮೇಲೆ 3ನೇದೇನಾಯ್ತು? ಕೀಚಕ ನಾಯ ಕಾಲಲ್ಲಿ ಅವಳು ಪೆಟ್ಟು ತಿನ್ಬೇಕಾಯ್ತು. ಹೀಗೆ 3 ವಾಕ್ಯದಲ್ಲಿ ಬರೆದು ಬಿಟ್ರೆ ನಿಮಗೆ 4 ಅಂಕಗಳು ಸಿಗಲ್ಲ. ಅದಕ್ಕೆ ಹಿನ್ನೆಲೆಯ ರೂಪದಲ್ಲಿ ಒಂದಷ್ಟು ಬರಿಬೇಕಾಗತ್ತೆ. ಕೀಚಕನಿಂದ ನೋವನ್ನ ಅನುಭವಿಸ್ತಾ ಇರುವಂತಹ ದ್ರೌಪದಿ ಭೀಮನಲ್ಲಿ ಸಹಾಯಕ್ಕಾಗಿ ಹೋಗ್ತಾಳೆ. ಭೀಮ ಸಹಾಯಕ್ಕೆ ಒಂದೇ ಮಾತಿಗೆ ಒಪ್ಪದೇ ಇದ್ದಾಗ ಅವನೊಳಗಿನ ಪೌರುಷವನ್ನ ಹೊರ ಹಾಕೋದಕ್ಕೋಸ್ಕರ ತಾನು ಅನುಭವಿಸಿದಂತಹ ಕಷ್ಟಗಳನ್ನ ನೆನಪಿಸ್ತಾಳೆ. ಏನೇನನ್ನ ಅನುಭವಿಸಿದ್ದಾಳೆ? ಕೌರವ ಅವತ್ತು ಮುಂದಲೇ ಹಿಡಿದು ಸಭೆಗೆ ಕರ್ಕೊಂಬಂದು ಅವಮಾನ ಮಾಡ್ದ. ಅರಣ್ಯವಾಸದಲ್ಲಾದ್ರೂ ನೆಮ್ಮದಿಯಾಗಿರೋಕ್ ಬಿಟ್ರ? ಅಂತ ದೊಡ್ಡ ಪಟ್ಟದರಸಿ ಸಾಮ್ರಾಜ್ಞಿ ಅವಳನ್ನು ಕೂಡ ಅಪಹರಣ ಮಾಡಿ ಕರ್ಕೊಂಡು ಹೋದ. ನಂತರದಲ್ಲಿ ಕೀಚಕ ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿ ಅವಳ ಹಿಂಬಾಲಿಸಿ ಬಂದು ಅವಳಿಗೆ ಮತ್ತೆ ಸಭೆಯಲ್ಲಿ ಎಲ್ಲರೆದುರುಗಡೆ
ಅವಮಾನ ಆಗೋ ಹಾಗೆ ನಡ್ಕೊಂಡ. ಹೀಗಾಗಿ ಈ 3 ಸಲ ಒಂದೇ ಒಂದು ಸಾಕು ನಾನು ಬಸವಳಿದು ಹೋಗೋದಕ್ಕೆ. 3 ಸಲ ನಾನು ಈ ರೀತಿಯ ಕಷ್ಟವನ್ನ ಅನುಭವಿಸಿದ್ದೀನಿ, ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪು ಅಂತ ಹೇಳಿ ಅವಳು ಭೀಮನಲ್ಲಿನ ಪೌರುಷವನ್ನ ಹೊರಹಾಕೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಹೀಗೆ ಒಂದು ಉತ್ತರವನ್ನ ಸಂಪೂರ್ಣವಾಗಿ ಬರಿಬೇಕು, ಪಾಯಿಂಟ್ ವೈಸ್ ಬರೆದು ಬಿಡೋದಲ್ಲ. 2 ಪ್ಯಾರಾ ಮಾಡಿ, ಒಂದು ಸಣ್ಣ ಪ್ಯಾರಾ ಹಿನ್ನೆಲೆಗೆ ಬರೀರಿ, ಇನ್ನು 3 ಅಂಶಗಳನ್ನು ಇನ್ನೊಂದು ಪ್ಯಾರಾದಲ್ಲಿ ಬರೆದ್ರೆ ಉತ್ತರ ತುಂಬಾ ಒಳ್ಳೆಯ ಗುಣಮಟ್ಟದ್ದಾಗಿರುತ್ತೆ. ಮುಂದಿನ ಪ್ರಶ್ನೆ, ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ಹೇಗೆ ಅಂತ ಹೇಳಿದ್ರೆ, ಹುಟ್ಟೋದು ಆಸ್ಪತ್ರೆಯಲ್ಲಿ, ಬೆಳೆಯುವಂಥದ್ದು ಎಲ್ಲ ವಾಹನಗಳ ಮಧ್ಯ, ಕುಡ್ದಿದ್ದು ಏನೋ ಎಲ್ಲ ಕೃತಕವಾಗಿರುವಂಥದ್ದೇ, ಕಲಿತಾ ಇರೋವಂಥದ್ದೇನೋ ಎಲ್ಲವೂ ಕೂಡ ಯಂತ್ರಗಳಿಗೆ ಸಂಬಂಧಪಟ್ಟ ವಿಷಯಗಳೇನೆ, ಒಂದರಲ್ಲೂ ಜೀವನೋತ್ಸಾಹ ಇಲ್ಲ, ಯಾವುದೂ ಬೇಕು ಇದು ಚೆನ್ನಾಗಿದೆ ಅಂತ ಹೇಳಿ ಇಲ್ಲವೇ ಇಲ್ಲ. ಏನನ್ನೋ ಮಾಡಬೇಕು, ಏನನ್ನೋ ಕಲಿಬೇಕು ಅನ್ನೋದಕ್ಕೆ ಯಂತ್ರಗಳ ಜೊತೆಗಿದ್ರೆ ಎಲ್ಲಿ ಬರುತ್ತೆ? ಹೀಗಾಗಿ ಅವ್ರು ಕಲ್ತಿದ್ದಾಗಿರ್ಬೋದು, ಓದಿದ್ದಾಗಿರ್ಬೋದು, ಕಂಡಿದ್ದಾಗಿರ್ಬೋದು, ಅಥವಾ ಇನ್ನು ಶಾಲೆಗೆ ಹೋಗಿ ಕಲಿತಾ ಇರೋವಂಥದ್ದೇನು, ಈ ಎಲ್ಲ ವಿವರಗಳನ್ನು ಕೊಡ್ತಾ ಹೋಗ್ತಾರಲ್ಲ, ಅದನ್ನು ಬರಿಬೇಕಾಗತ್ತೆ. ಎಲ್ಲವೂ ನಡೆಯುವಂಥದ್ದು ಯಂತ್ರಗಳ ಮಧ್ಯದಲ್ಲಿ. ಇದರ ಮಧ್ಯದಲ್ಲಿ ಬದುಕಿನ ಬಗ್ಗೆ ಹೆಂಗಾಗಿದೆ ಅಂದರೆ ಅದು ಯಂತ್ರವೇ. ಬೆಳಿಗ್ಗೆ ಎದ್ದೇಳು, ಶಾಲೆ ಕಾಲೇಜಿಗೆ ಹೋಗು, ನಾವಾದ್ರೆ ಆಫೀಸ್ಗಳಿಗೆ, ಕಚೇರಿಗಳಿಗೆ, ಬೇರೆ ಬೇರೆ ಕಡೆ ಹೋಗ್ತೀವಿ. ಸಂಜೆ ಆಯಿತು, ಬಸ್ ಹಿಡಿದು ಮನೆಗೆ ಬಾ, ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡು, ಒಂದು ಸ್ವಲ್ಪ ಟಿವಿ ನೋಡು, ಮಲ್ಕೋ, ಮತ್ತೆ ಮರುದಿನ ಅದೇ. ಹೀಗೆ ವಿವರಗಳನ್ನು ಒಂದೊಂದೇ ಅಂಶಗಳನ್ನು ಬರೀತಾ ಹೋಗ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ವಚನವನ್ನು ಅವಲೋಕಿಸಿ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಉತ್ತರ ಕೊಡಬೇಕು ಅಂದ್ರೆ ಓದಬೇಕು. ಲಘು ಗುರುವಪ್ಪನೆ, ಗುರು ಲಘುವಪ್ಪನೆ, ಆಗದಾಗದು, ಗುರು ಗುರುವೇ, ಲಘು ಲಘುವೆ, ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ, ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ವಚನವನ್ನ ಓದ್ಕೊಂಡು ಈಗ ಉತ್ತರ ಕೊಡ್ತಾ ಹೋಗೋಣ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂಕಿತ ನಾಮದ ವಚನಕಾರನ ಹೆಸರೇನು ಅಂತ ಕೇಳಿದ್ದಾರೆ. ವಚನಕಾರನ ಹೆಸರೇನೋ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಉರಿಲಿಂಗ ಪೆದ್ದಿ ಅನ್ನುವಂಥದ್ದು ಅವರ ಹೆಸರಾಗತ್ತೆ. ಇದು 1 ಅಂಕದ ಪ್ರಶ್ನೆ. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಏನು ಆಗುವುದಿಲ್ಲ? ಲಘುವರ್ತನದಲ್ಲಿ ಅಂದ್ರೆ ತೀರಾ ಸಣ್ಣತನವನ್ನ ತೋರಿಸಿದ್ರೆ ಏನಾಗೋದಿಲ್ಲ ಅಂತ ಹೇಳಿದ್ರೆ ಅದು ಆಚಾರವಾಗುವುದಿಲ್ಲ. 2ನೇ ಉತ್ತರ, ಇದು 1ನೇ ಉತ್ತರ. ನೋಡಿ, 1 ಪದಕ್ಕೆ ನಿಮಗೆ 1 ಅಂಕ ಬಂದ್ಬಿಡ್ತು. 3ನೇ ಪ್ರಶ್ನೆ ಏನಿದೆ? ಪ್ರಸ್ತುತ ವಚನದ ಸಂದೇಶವನ್ನು ನಿಮ್ಮ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ನಿರೂಪಿಸಿ. ಸಂಕ್ಷಿಪ್ತವಾಗಿ 2 ಅಂಕಕ್ಕೆ ಕೇಳಿದ್ದಾರೆ, ಒಂದು 4 ಸಾಲಲ್ಲಿ ಬರಿಬೇಕಾಗತ್ತೆ. ಗುರು ಶ್ರೇಷ್ಠವಾದವನು, ಹಾಗಾಗಿ ಅವನು ಯಾವಾಗಲೂ ಶ್ರೇಷ್ಠವಾದ ವರ್ತನವನ್ನೇ ತೋರಿಸಬೇಕು. ಲಘುವಾಗಿ ವರ್ತಿಸಿದೆಡೆ ಅದು ಅವನಿಗೆ ಒಳ್ಳೆಯದನ್ನ ಮಾಡುವುದಿಲ್ಲ, ಅದು ಸಣ್ಣದು ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಹಾಗೆ ಸಣ್ಣತನವನ್ನ ಅನುಭವಿಸಬಾರ್ದು, ಇನ್ನೊಬ್ಬರಿಗೆ ಮಾದರಿಯಾಗಿರಬಾರ್ದು ಅಂತ ಹೇಳಿದ್ರೆ ಯಾವಾಗಲೂ ಗುರುಲಿಂಗ ಜಂಗಮ ಪ್ರಸಾದವನ್ನ ನಾವು ಲಘುವಾಗಿ ಪರಿಗಣಿಸಬಾರದು, ಅದು ಯಾವಾಗಲೂ ಶ್ರೇಷ್ಠ. ಹೀಗೆ ನಿಮ್ಮ ವಾಕ್ಯಗಳಲ್ಲಿ ಇಡೀ ವಚನದ ಸಾರಾಂಶವನ್ನ ಬರೆದ್ರೆ 2ಕ್ಕೆ 2 ಅಂಕಗಳು ಸಿಗ್ತಾ ಹೋಗುತ್ತೆ. ಈಗ 5-6 ವಾಕ್ಯಗಳ ಸಂದರ್ಭ ನೋಡ್ತಾ ಹೋಗೋಣ. ಗದ್ಯ ಭಾಗದ್ದು. ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನ ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ? ಒಂದು ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ತರದ ಪ್ರಶ್ನೆ ಬಂದಾಗ ತುಂಬಾ ಚೆನ್ನಾಗಿ ಉತ್ತರವನ್ನ ಬರೆದಿದ್ದೀರಾ. ನಾವು ಕೂಡ 4ಕ್ಕೆ 4 ಅಂಕಗಳನ್ನ ಕೊಟ್ಟಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸೀತಾ ಲೇಖಕಿಯ ಗೆಳತಿ, 10ನೇ ತರಗತಿವರೆಗೂ ಬಾಲ್ಯದ ಗೆಳತಿ. ಹೇಗಿತ್ತು ಅವಳ ಗುಣ ಸ್ವಭಾವ? ಗುಣ ಹೇಗಿತ್ತು, ಸ್ವಭಾವ ಹೇಗಿತ್ತು? ಅವಳ ಗುಣ ಎಂಥದ್ದು ಅಂತ ಹೇಳಿದ್ರೆ, ಥಟ್ಟನೆ ಎಲ್ಲ ಬದಲಾಗಿ ಬಿಡಬೇಕು. ಅವಳಿಗೆ ಬದಲಾವಣೆ ಎಲ್ಲ ಪಟ್ಟಂತ ಆಗ್ಬಿಡ್ಬೇಕು, ಕ್ಷಣ ಮಾತ್ರದಲ್ಲಿ ಆಗ್ಬಿಡ್ಬೇಕು. ಇದಕ್ಕೆ ಅವಳೇನಾರು ಕಷ್ಟಪಡ್ತಾ ಇದ್ಲಾ, ಅವಳೇನಾರು ಶ್ರಮ ಹಾಕ್ತಾ ಇದ್ಲಾ? ಅವಳು ಶ್ರಮವನ್ನ ಹಾಕ್ತಾ ಇರ್ಲಿಲ್ಲ. ಮತ್ತೇನ್ ಮಾಡ್ತಾ ಇದ್ಲು? ಗಂಡನಾದವನು ತನ್ನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅದು ಅವನ ಕರ್ತವ್ಯ ಅಂತ ಹೇಳಿ ಭಾವಿಸ್ತಾ ಇದ್ಲು. ತನ್ನ ಬೆಳವಣಿಗೆಗೆ ಏನಾದ್ರೂ ಮಾಡ್ತಾ ಇದ್ಲಾ ಅಂತ ಹೇಳಿದ್ರೆ, ತನ್ನ ಬೆಳವಣಿಗೆಗೆ ಅವಳು ಯಾವುದೇ ರೀತಿಯ
ಕೆಲಸವನ್ನ ಮಾಡೋದಕ್ಕೆ ಅವಳು ಒಪ್ಕೊಳ್ತಾ ಇರಲಿಲ್ಲ. ಸದಾ ಯಾರು ಒಬ್ಬರು ಗೆಳತಿಯನ್ನ ಹಿಡ್ಕೊಂಡು ಮಾರ್ಕೆಟು ಸಿನಿಮಾ ಅಂತ ಹೇಳಿ ಸುತ್ತೋಳು. 10ನೇ ಕ್ಲಾಸ್ ಕೂಡ ಪಾಸ್ ಮಾಡ್ಕೊಳ್ಳಿಲ್ಲ, ಮತ್ತೆ ಕಟ್ಟುವ ಗೋಜಿಗೂ ಹೋಗ್ಲಿಲ್ಲ. ಒಟ್ನಲ್ಲಿ ಅವಳ ಬದುಕು ಅನ್ನುವಂಥದ್ದು ದುರಂತದಲ್ಲೇ ಕಡೆಯಾಯಿತು. ಇವರಿಗೆ ಬಂದು ನಿನ್ನ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ಲು. ಅದೃಷ್ಟದ ಆಟವೇ ನನ್ನ ಜೀವನವನ್ನ ಹೀಗೆ ಬಡತನದಲ್ಲಿಟ್ಟಿದೆ ಅಂತ ಹೇಳಿ ತನ್ನನ್ನ ತಾನು ಬೈಕೊಳ್ತಾ ಇದ್ಲೇ ಹೊರತು ಬದಲಾವಣೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಲಿಲ್ಲ. ಹೀಗೆ ಗುಣ ಬೇರೆ, ಅವಳ ಸ್ವಭಾವ ಬೇರೆ, ಇವೆರಡನ್ನ ಬೇರೆ ಬೇರೆಯಾಗಿ ಬರಿಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಧಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನ ಚಿತ್ರಿಸಿ ಅಂತ ಕೇಳಿದ್ದಾರೆ. ಚೆನ್ನಾಗಿರುವಂತಹ ಭಾಗ. ಧಣಿ ಹೇಗೆ ಹೊಳೆಗೆ ಬೈತಾರೆ, ಹೊಳೆ ಹೇಗೆ ಧಣಿಗೆ ತನ್ನ ಏನಿದೆ ಸಾಮರ್ಥ್ಯ ಏನಿದೆ ಅನ್ನೋಂಥದ್ದನ್ನ ತೋರಿಸುತ್ತೆ ಅಂತ. ಮೊದಲನೇದಾಗಿ ಧಣಿಗಳೇನ್ ಮಾಡ್ತಾರೆ, ತಮ್ಮ ತೋಟವನ್ನ ವಿಸ್ತಾರ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ಬೇಸಿಗೆಯ ಸಂದರ್ಭದಲ್ಲಿ. ಯಾವಾಗ ಶಾಂಭವಿ ಹೊಳೆ ಒಣಗಿ ಹೋಗಿರತ್ತೆ, ಅವರು ದರಿಯನ್ನ ಇನ್ನೂ ಸ್ವಲ್ಪ ಹೊಳೆಯ ಭಾಗದಲ್ಲಿ ಏರಿಸ್ತಾರೆ. ಹಾಗೆ ಏರಿಸಿದಾಗ ಹೊಳೆ ಏನಾದ್ರೂ ಸುಮ್ಮನೆ ಕುತ್ಕೊಳ್ಳುತ್ತಾ? ಖಂಡಿತ ಕುತ್ಕೊಳ್ಳಲ್ಲ. ಮಳೆಗಾಲ ಬರ್ಲಿ ಧಣಿ, ನಾನ್ ನಿನ್ನನ್ನ ನೋಡ್ಕೊಳ್ತೀನಿ, ಒಂದು ಕೈ ನೋಡ್ಕೊಳ್ತೀನಿ, ಯಾರೇ ಯಾವ ವ್ಯಕ್ತಿಯನ್ನ ಕರ್ಕೊಂಬಂದು ನನ್ನ ಅಗಲ ಎಷ್ಟಿದೆ ಅನ್ನೋಂಥದನ್ನ ಅಳಿಸಿ ನೋಡು, ಆವಾಗ ನೀನು ನನ್ನ ಜಾಗದಲ್ಲಿ ಎಷ್ಟು ಬಂದಿದ್ಯಾ ಅಂತ ಹೇಳಿ ಮಳೆಗಾಲದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಆಟಿ ಸೋಣ ಮಳೆಗೆ ದೊಡ್ಡದಾಗಿ ಹರಿದು ವಿಶಾಲವಾಗಿ ಹರಿದು ಅವ್ರು ಕಟ್ಟಿರುವಂತಹ ದರೆಯನ್ನು ಕೂಡ ಉರುಳಿಸಿ ಬಿಡುತ್ತೆ. ಆವಾಗ ಧಣಿಗಳು ಈ ಬಿಕನಾಸಿ ಹೊಳೆಗೆ ಎಷ್ಟು ಅಗಲ ಮೈ ಚಾಚಿದ್ರು ಕೂಡ ಇನ್ನೂ ಚಾಚಬೇಕೆಂಬ ಹಂಬಲ ಅಂತ ಧಣಿಗಳು ಬೇಸಿಗೆ ಕಾಲದಲ್ಲಿ, ಹೊಳೆ ಮಳೆಗಾಲದಲ್ಲಿ ಉತ್ತರ ಕೊಡುವಂಥದ್ದು ಪ್ರಶ್ನೆಗಳು ನಡೀತಾ ಇರುತ್ತೆ. ಆ ಎರಡನ್ನು ನೀವು ಉತ್ತರ ರೂಪದಲ್ಲಿ ಬರಿಬೇಕಾಗತ್ತೆ. ಮುಂದೆ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಆನೆ ಮತ್ತು ಮಾವುತ ವೇಲಾಯುಧನನ್ನ ಸಾಗು ಹಾಕೋದಕ್ಕೆ ಮಠದವರು ಹವಣಿಸಿದ್ಯಾಕೆ? ಮೊದಲನೇದಾಗಿ ಇಲ್ಲಿ ಬರೆಯುವಂಥದ್ದು ಯಾವುದು? ಮಠ ಯಾವುದು? ಯಾವ ಮಠ? ಗೂಳೂರು ಮಠ. ಗೂಳೂರು ಮಠದಲ್ಲಿ ಮಠದ ಜಗದ್ಗುರುಗಳನ್ನ ಹೊತ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಆನೆಯನ್ನ ಸಾಕಿದ್ರು. ಆ ಆನೆ ಹಾಕಿದ ಮರಿಯೇ ಗೌರಿ ಆನೆ. ಆ ಮಠದವರ ಆನೆಯನ್ನ ನೋಡ್ಕೊಳ್ಳೋದಕ್ಕೆ ಯಾರಿದ್ದ ಅಂತ ಹೇಳಿದ್ರೆ ವೇಲಾಯುಧ ಇದ್ದ. ಆ ವೇಲಾಯುಧ ಹೇಗಿದ್ದ? ಅವನು ಮಠದ ಸಾತ್ವಿಕ ವಾತಾವರಣಕ್ಕೆ ಒಂದು ರೀತಿನಲ್ಲಿ ಕುತ್ತು ತರ್ತಾ ಇದ್ದ. 24 ಗಂಟೆ ಕುಡಿದೇ ಇರ್ತಾ ಇದ್ದ. ಮಠದಲ್ಲಿ ಒಂದು ರೀತಿನಲ್ಲಿ ಸೌಮ್ಯ ವಾತಾವರಣ ಇತ್ತು, ಅದಕ್ಕೆ ವಿರುದ್ಧವಾಗಿ ವರ್ತಿಸ್ತಾ ಇದ್ದ. ಅದರ ಜೊತೆಗೆ ಮಠದ ಜಗದ್ಗುರುಗಳನ್ನ ಹೊರುವ ಕೆಲಸ, ಮಠದ ಜಗದ್ಗುರುಗಳನ್ನ ಹೊರುವ ಕೆಲಸ ಅವರಿಗೆ ತಪ್ಪಿ ಹೋಗಿತ್ತು. ಇದು ಮೊದಲನೇ ಕಾರಣ. ಎರಡನೇ ಕಾರಣ ಏನು ಅಂತ ಹೇಳಿದ್ರೆ, ವೇಲಾಯುಧನ ಕುಡಿತದ ಚಟದಿಂದಾಗಿ ಮಠದವರು ಬೇಸತ್ತು ಹೋಗಿದ್ರು. ಹೀಗಾಗಿ ಆನೆಯನ್ನು ಸಾಕುವಂಥದ್ದು ತುಂಬಾ ಖರ್ಚಿನ ಕೆಲಸ. ಆನೆಯನ್ನು ಮತ್ತೆ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸ್ತಾ ಇದ್ರು ಅಂತ ಉತ್ತರ ಬರೀತೀರಿ. ಮುಂದಿನ ಪ್ರಶ್ನೆ, ನಿದ್ರೆಯ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನ ವಿವರಿಸಿ. ಮೊದಲನೇದಾಗಿ ನಿದ್ರೆಯ ಮಂಪರಿನಲ್ಲಿದ್ದ ಡ್ರೈವರ್. ಎಲ್ಲಿದ್ದ ಡ್ರೈವರು? ಅವನು ಶಿವೇಗೌಡರ ಸಾಮಿಲ್ಲಿನಲ್ಲಿದ್ದ. ಅಲ್ಲಿ ಏನ್ ಮಾಡ್ತಾ ಇದ್ದ? ಅಲ್ಲಿ ಕಳ್ಳನಾಟ ಇಳಿಸೋದಕ್ಕೆ ಅಂತ ಹೇಳಿ ಲಾರಿಯನ್ನ ಬಿಟ್ಕೊಂಡು ಬಂದಿದ್ದ. ಆ ಲಾರಿಯಲ್ಲಿ ಇದ್ದ ಕಳ್ಳನಾಟಕ್ಕೂ ಮತ್ತು ಲಾರಿಗೂ ಸೇರಿ ಹಗ್ಗವನ್ನ ಬಿಗಿದು ಕಟ್ಟಿದ್ರು. ಆ ಹಗ್ಗ ಬಿಚ್ಚದೆಯೇ ವೇಲಾಯುಧ ಆನೆಗೆ ನಾಟಗಳನ್ನ ತಳ್ಳೋದಕ್ಕೆ ಹೇಳ್ದ. ಅದು ಹಣೆ ಹಚ್ಚಿ ನಾಟಗಳನ್ನ ತಳ್ಳುವ ಪ್ರಯತ್ನ ಮಾಡ್ತು. ಹಾಗೆ ತಳ್ಳುವಾಗ ಲಾರಿಯೇ ಉರುಳಿ ಬಿತ್ತು. ಉರುಳಿ ಬಿದ್ದಿದ್ದಕ್ಕೆ ಪೆಟ್ಟಾಗಬೇಕಿತ್ತಾ? ಇಲ್ಲ. ಹಾಗಾದ್ರೆ ಏನಾಯ್ತು ಅಂತ ಹೇಳಿದ್ರೆ, ಕ್ಯಾಬಿನ್ನಲ್ಲಿ ಇಟ್ಟಿದ್ದಂತಹ ಮಣಭಾರದ ಜಾಕ್ ಡ್ರೈವರ್ನ ತಲೆಯ ಮೇಲೆ ಬಿತ್ತು. ಅವನು ಕಮಕ್ ಕಿಮಕ್ ಎನ್ನದೆ ಪರಂಧಾಮಕ್ಕೆ ಸೇರಿದ್ದ. ಹೀಗೆ ನಾನು ತುಂಬಾ ಮುಖ್ಯವಾಗಿರುವಂತಹ ಪದಗಳನ್ನು ಮಾತ್ರ ಬರೆದಿದ್ದೀನಿ. ಈ ಪದಗಳನ್ನು ಉಪಯೋಗಿಸಿ ನೀವು ವಾಕ್ಯಗಳನ್ನು ಮಾಡಿ, ಅದಕ್ಕೆ ಸರಳ ವಾಕ್ಯಗಳನ್ನೇ ಮಾಡಿ. ಅಂದ್ರೆ ತುಂಬಾ ದೊಡ್ಡ ವಾಕ್ಯ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದನ್ನ 2 ಭಾಗ ಮಾಡ್ಕೊಳ್ಳಿ. ಬಿಡಿಸಿ 2 ಭಾಗದಲ್ಲಿ ಬರಿತಾ ಹೋಗಿ. ಇಷ್ಟು ಅಂಶಗಳು ಇದ್ರಷ್ಟೇ ಅದಕ್ಕೆ 4ಕ್ಕೆ 4 ಅಂಕ ಅನ್ನುವಂಥದ್ದು ಸಿಗತ್ತೆ. ಮುಂದೆ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4 ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೂಚನೆ ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ.
ಮೊದಲನೇದೇನಿದೆ, ನಾನಾರ್ಥಗಳನ್ನು ಬರೆಯಿರಿ. ಇಲ್ಲೇನು ಕೇಳಿದ್ದಾರೆ, ನಾನಾರ್ಥ. ನಾನಾ ಅರ್ಥ, ಒಂದೇ ಅರ್ಥ ಅಲ್ಲ, ಒಂದಕ್ಕಿಂತ ಹೆಚ್ಚು ಅರ್ಥಗಳು. ಸನ್ನಿವೇಶ ಬದಲಾದರೆ ಅದು ಕೂಡ ಬದಲಾಗತ್ತೆ, ಅದನ್ನು ಬರಿಬೇಕು. ಹೇಗೆ ಬರಿಬೇಕು ಅನ್ನೋದು ನೋಡೋಣ. ಇಲ್ಲಿ ಗುರು ಅಂತ ಕೊಟ್ಟಿದ್ದಾರೆ. ಗುರು ನೀವು ಹೀಗೆ ಬಿಡಿಸಿ ಹಾಕೊಂಬಿಡಿ, ನಿಮಗೆ ನಾನಾರ್ಥಗಳು ಬರೆಯೋದಕ್ಕೆ ತುಂಬ ಸುಲಭ ಆಗತ್ತೆ. ಗುರು ಅಂತ ಹೇಳಿದ್ರೆ ಒಬ್ಬರು ಶಿಕ್ಷಕ ಆಗತ್ತೆ, ಪಾಠ ಹೇಳ್ಕೊಡೋರು ಆಗತ್ತೆ ಒಂದು ಅರ್ಥದಲ್ಲಿ. ಇನ್ನೊಂದು ಗುರು ಅಂತ ಹೇಳಿದ್ರೆ ಶ್ರೇಷ್ಠ. ಇನ್ನೊಂದು ಅರ್ಥನೂ ನೀವು ಬರಿಬಹುದು. ಗುರು ಅಂತ ಹೇಳಿದ್ರೆ ವಾರ. ಇನ್ನೊಂದು ಅರ್ಥ ಇದೆ ಗುರು ಅಂತ ಹೇಳಿದ್ರೆ ಗ್ರಹ. ನೋಡಿ, ಈ 4ರಲ್ಲಿ ಯಾವುದಾದ್ರೂ 2 ಬರಿಬೇಕಾಗತ್ತೆ. ನೀವೀಗ ಗುರು ಅಂತ ಅಂದ್ಬಿಟ್ಟು ಶಿಕ್ಷಕ ಅಂತ ಬರ್ದಿದ್ದೀನಿ, ನಂಗೆ 1 ಅಂಕ ಕೊಡಿ ಅಂತ ಹೇಳಿದ್ರೆ ನಾವು ಕೊಡಲ್ಲ. ಯಾಕೆ? ನಾನಾರ್ಥಗಳನ್ನು ಕೇಳಿರೋದು. ಗುರು ಅಂದರೆ ಶಿಕ್ಷಕ ಅಂತ ಬರೆದ್ರೆ 1 ಅಂಕ ಕೊಟ್ಟರೆ ಅದು ಪದಗಳ ಅರ್ಥ ಆಗ್ಬಿಡುತ್ತೆ. ನಾವು ಪದಗಳ ಅರ್ಥ ಕೇಳಿಲ್ಲ, ನಾವಿಲ್ಲಿ ನಾನಾರ್ಥಗಳನ್ನು ಕೇಳಿರೋದು. ಹಾಗಾಗಿ ನಾನಾರ್ಥ ಅಂದರೆ 1, 2 ಅರ್ಥಗಳನ್ನು ನೀವು ಬರೀಲೇಬೇಕು. ನಾನಿಲ್ಲಿ 4 ಅರ್ಥಗಳನ್ನು ಕೊಟ್ಟಿದ್ದೀನಿ, ಯಾವ್ದಾದ್ರು 2 ಅರ್ಥಗಳನ್ನು ನೀವು ಬರೆದ್ರೆ ಸಾಕಾಗುತ್ತೆ, ಆಗ ಪೂರ್ತಿ 1 ಅಂಕ ಸಿಗುತ್ತೆ. ಇಲ್ಲಿ ಕರ ಅಂತ ಕೇಳಿದ್ದಾರೆ. ಒಂದು ಕರ ಅಂತ ಹೇಳಿದ್ರೆ ಪಾಠ ಮಾಡಬೇಕಾದ್ರೆ ತರಗತಿಯಲ್ಲಿ ಕರ ಅಂದ ಕೂಡಲೇ ಮ್ಯಾಮ್ ಹಸುವಿನ ಮರಿ ಹಸುವಿನ ಮರಿ ಆಗಲ್ಲ, ಅದು ಕರ ಅಲ್ಲ, ಅದು ಕರು. ಕರ ಅಂತ ಹೇಳಿದ್ರೆ 1 ಕೈ, ಇನ್ನೊಂದು ಅರ್ಥದಲ್ಲಿ ಕರ ಅಂತ ಹೇಳಿದ್ರೆ ತೆರಿಗೆ. ನೀವೇನಾದರೂ ಇತಿಹಾಸ ಪಾಠವನ್ನು ಕನ್ನಡದಲ್ಲಿ ಕಲ್ತಿದ್ರೆ, ಭಾರತದ ಸ್ವಾತಂತ್ರ್ಯದ ಇತಿಹಾಸವನ್ನು ಕನ್ನಡದಲ್ಲಿ ಕಲ್ತಿದ್ರೆ ಅದರೊಳಗೆ ಹೇಳ್ತಾರೆ ಕರ ನಿರಾಕರಣೆ ಅಂದರೆ ನಾನು ತೆರಿಗೆ ಕಟ್ಟಲ್ಲ ಅಂತ ಹೇಳಿ ಬ್ರಿಟಿಷರ ವಿರುದ್ಧ ಒಂದು ಆಂದೋಲನ ಹುಟ್ಕೊಳ್ತು. ಕರ ನಿರಾಕರಣೆ ಅಂದರೆ ತೆರಿಗೆಯನ್ನು ನಾನು ಕಟ್ಟಲ್ಲ ಅಂತ. ಕರ ಅಂದರೆ ತೆರಿಗೆ. ಇನ್ನು ಬಗೆ ಅಂತ ಕೇಳಿದ್ದಾರೆ. ಬಗೆ ಅಂತ ಹೇಳಿದ್ರೆ ರೀತಿ, ಬಗೆ ಬಗೆಯ ಅನ್ನೋದು ಅರ್ಥ ಆಗುತ್ತೆ. ಇನ್ನೊಂದು ಬಗೆ ಅಂತ ಹೇಳಿದ್ರೆ ಸೀಳೋದು, ಹೊಟ್ಟೆ ಬಗೆಯೋದು ಅಂತ ಹೇಳ್ತೀವಲ್ವ, ಹಾಗೆ ಬಗೆಯೋದು ಅಂತ ಹೇಳಿದ್ರೆ ಸೀಳೋದು. ಹೀಗೆ 2 ಅರ್ಥವನ್ನ ಬರೀತೀರ. ಗುಣವಾಚಕಗಳು, ಗುಣವಾಚಕಗಳ ಅರ್ಥ ನಾನು ಆಗ್ಲೇ ಹೇಳಿದ್ದೀನಿ. ಏನು ಹೇಳಿದ್ದೀನಿ? ವಸ್ತು, ವ್ಯಕ್ತಿ ಅಥವಾ ವಿಷಯದ ಗುಣವನ್ನ ಹೇಳುವಂಥದ್ದು. ಅದು ಹೇಗಿದೆ, ಅದು ಯಾವುದು ಅಂಥೇಳಿ ಹೇಳಬೇಕಾದ್ರೆ ನಾವು ಕೇಳೋವಂತಹ ಪ್ರಶ್ನೆಯನ್ನು ಹಾಕೋಬೇಕು. ಆವಾಗ ನಿಮ್ಗೆ ಉತ್ತರ ಸಿಗುತ್ತಲ್ಲ, ಅದು ಗುಣ ಅಂತ ಅನ್ನಿಸ್ಕೊಳ್ಳುತ್ತೆ. ನಿದ್ದೆ ಹೇಗಿದೆ? ನಿದ್ದೆ ಹುಸಿಯಾಗಿದೆ, ಇದು ಗುಣವಾಚಕ. ಹುಸಿಯಾಗಿದೆ ಅಂದರೆ ಸುಮ್ಮನೆ ಮಲಗಿರೋದು, ಒದ್ಕೊಂಡು ಬೆಚ್ಚಗೆ ಮಲಗಿರೋದು ಅದು. ಕಡು ಪಾಪ, ಪಾಪ ಹೇಗಿದೆ ಅಂತ ಹೇಳಿದ್ರೆ ಕಡು, ತುಂಬ ಕಠಿಣವಾಗಿದೆ ಅಂದರೆ ತುಂಬ ಕಪ್ಪಾಗಿದೆ. ಕಡು ಅಂದರೆ ಕಪ್ಪು ಅಂತ ಹೇಳಿದ್ರೆ ತುಂಬ ಆಳವಾಗಿರುವಂಥ ಪಾಪ, ತುಂಬ ಪಾಪ ಅನ್ನುವಂತಹ ಅರ್ಥ. ಯಾವುದರ ಮರಿ? ಗೂಗೆಯ ಮರಿ. ಮುಂದಿಂದು ತದ್ಭವ ರೂಪ ಬರೆಯಿರಿ. ತದ್ಭವ ಅಂತ ಹೇಳಿದ್ರೆ ಏನು? ಕನ್ನಡ ಪದ, ಕನ್ನಡ ರೂಪ. ಪದ ಕೇಳಿದ ಕೂಡಲೇ ನಿಮ್ಗೆ ಅನ್ನಿಸ್ಬೇಕು ಇವೆಲ್ಲವೂ ತತ್ಸಮ ಪದಗಳು, ನಾನು ಕನ್ನಡ ಪದವನ್ನ ಬರಿಬೇಕು ಅಂತ. ಯಶ, ಯಕಾರಕ್ಕೆ ಏನಾಗತ್ತೆ? ಯಾವಾಗಲೂ ಜಕಾರ ಬರುತ್ತೆ, ಶಗೆ ಸ ಆಗತ್ತೆ, ಯಶಕ್ಕೆ ಜಸ. ವೀರ, ವಕಾರಕ್ಕೆ ಯಾವಾಗಲೂ ಬಕಾರ ಬರುತ್ತೆ, ಬೀರ. ಪರೀಕ್ಷಿಸು, ನೋಡಿ ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಹೊಟ್ಟೋಗಿ ಪರೀಕ್ಷಿಸು ಅಂದರೆ ಪರೀಕ್ಷೆ ಮಾಡಿ ನೋಡು ಅಂತ ಆಗತ್ತೆ. ಇನ್ನು ಕ್ರಿಯಾಪದಗಳ ಧಾತು, ಧಾತು ಅಂದರೆ ಗೊತ್ತಲ್ಲ, ಕ್ರಿಯಾಪದದ ಮೂಲ ರೂಪವನ್ನು ಬರಿಬೇಕು. ಕ್ರಿಯಾಪದಕ್ಕೆ ಬೇರೆ ಬೇರೆ ಲಿಂಗವಾಚಕಗಳು ಎಲ್ಲರೂ ಸೇರಿಕೊಂಡು ಅದು ಕಾಲ ಸೂಚಕಗಳೆಲ್ಲ ಸೇರ್ಕೊಂಡ್ಬಿಟ್ಟು ಪೂರ್ತಿ ಕ್ರಿಯಾಪದ ಆಗತ್ತೆ. ಕ್ರಿಯಾಪದದ ಮೂಲ ರೂಪವನ್ನು ಬರಿಬೇಕು. ಧಾತು ಕಿತ್ತರು ಅಂತ ಹೇಳಿದ್ರೆ ಕೀಳು, ಬಿದ್ದನು ಅಂತ ಹೇಳಿದ್ರೆ ಬೀಳು, ಬರುವಳು ಅಂತ ಹೇಳಿದ್ರೆ ಬರು ಆಗತ್ತೆ, ಅಥವಾ ಬಾ ಅಂತ ಕೂಡ ನೀವು ಬರೀಬಹುದು, ಬರುವಳು. ಮುಂದಿಂದು ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯ ಮಾಡಿ ಅಂತ ಕೇಳಿದ್ದಾರೆ. ದಯವಿಟ್ಟು ಸ್ವಂತ ವಾಕ್ಯಗಳು ದ್ವಿತೀಯ PUC ಮಕ್ಕಳು ಮಾಡೋ ಥರ ಇರಲಿ. ತೀರಾ ಹೈಸ್ಕೂಲೋ ಅಥವಾ ಪ್ರಾಥಮಿಕ ಹಂತದ ಮಕ್ಕಳು ಮಾಡೋ ಥರ ಮಾಡಬೇಡಿ. ಮೆಲ್ಲ ಮೆಲ್ಲನೆ, ನಾನು ಮೆಲ್ಲ ಮೆಲ್ಲನೆ ಬಂದೆ ಮ್ಯಾಮ್, ನಿಮಗೆ ವಾಕ್ಯ ಬೇಕಲ್ಲ, ವಾಕ್ಯಕ್ಕೆ ಮಾರ್ಕ್ಸ್ ಕೊಡಿ ಅಂತ ಕೇಳಬೇಡಿ. ಮೆಲ್ಲ ಮೆಲ್ಲನೆ ಅಂತ ಹೇಳಿದ್ರೆ ಯಾವುದಾದ್ರು ಚೆನ್ನಾಗಿರುವಂತಹ ಅಂದರೆ ಒಂದು ಮಟ್ಟದಲ್ಲಿ ಇದು ಸ್ವಂತ ವಾಕ್ಯ ಹೌದು ಅಂತ ಅನ್ನಿಸ್ಬೇಕು. ಆ ಥರದ ಉತ್ತರಗಳನ್ನು ನಾವು ನಿರೀಕ್ಷೆ ಮಾಡ್ತಿರ್ತೀವಿ. ಮೆಲ್ಲ ಮೆಲ್ಲನೆ ಅನ್ನೋದಕ್ಕೆ ಚಿತ್ರದುರ್ಗದ ಕೋಟೆಯ ಒಳಗಡೆ ಹೈದರಾಲಿಯ ಸೈನಿಕರು ಮೆಲ್ಲ ಮೆಲ್ಲನೆ ನುಸುಳಿದರು.
ಈ ಥರ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದೋ ಅಥವಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದೋ ಯಾವ್ದಾದ್ರು ವಿಷಯ ಇಟ್ಕೊಂಡು ವಾಕ್ಯಗಳನ್ನು ಮಾಡಿ. ಪರಿಪರಿಯಾಗಿ, ಪರಿಪರಿಯಾಗಿ ಬೇಡಿದರೂ ಕೂಡ ನನಗೆ ಯಾವುದೇ ಫಲ ಸಿಗಲಿಲ್ಲ. ಯಾವುದಕ್ಕಾರು ವಿಷಯಕ್ಕಾರು ಆಗಿರ್ಬೋದು. ಪರಿಪರಿಯಾಗಿ ಬೇಡೋದು ಅಂತೇಳಿ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಬರುತ್ತೆ. ನಡು ನಡುವೆ, ಅಪ್ಪ ಅಮ್ಮ ಮಾತಾಡುವಾಗ ನಡುವೆ ನಾನು ಮಾತನಾಡುವುದಿಲ್ಲ ಆ ಥರ ಅಲ್ಲ. ನಡುವೆ ಅಂಥೇಳಿ ಹೇಳಿದ್ರೆ ಮಧ್ಯದಲ್ಲಿ ಹೌದು, ಆದರೆ ಒಂದು ಸನ್ನಿವೇಶ, ಒಂದು ಗಂಭೀರವಾಗಿರೋ ಸನ್ನಿವೇಶದಲ್ಲಿ ನಡುವೆ ಅಂತ ಹೇಳಿ ಬಳಸೋದು. ಹೀಗೆ ನಡುವೆ ಅಂತ ಹೇಳಿದ್ರೆ ಯಾವುದೋ ಒಂದು ಗಂಭೀರವಾದ ಸನ್ನಿವೇಶದಲ್ಲಿ ನಡುವೆ ಹೋಗಿ ತೊಂದರೆ ಕೊಡಬಾರದು. ಹೀಗೆ ನಿಮ್ಮ ಮಟ್ಟದಲ್ಲಿ ವಾಕ್ಯಗಳನ್ನು ಬರೆಯೋದಕ್ಕೆ ಪ್ರಯತ್ನ ಪಡಿ. ಕಡೆಯದೇನಿದೆ, ವಿಭಕ್ತಿಯನ್ನ ಹೆಸರಿಸಿ ಅಂದಿದ್ದಾರೆ. ವಿಭಕ್ತಿ ಅಂತ ಹೇಳಿದ್ರೆ ಕೇವಲ ಪ್ರಥಮ, ದ್ವಿತೀಯ, ತೃತೀಯ ಹೀಗೆ ಹೆಸರಿಸೋದು. ಪ್ರತ್ಯಯ ಅಂತ ಕೇಳಿದ್ರೆ, ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ರೆ ಎರಡೂ ಬರೆದ್ರಷ್ಟೇ ಒಂದಂಕ. ಬರೀ ವಿಭಕ್ತಿ ಕೇಳೋದ್ರಿಂದ ಬರೀ ವಿಭಕ್ತಿಯನ್ನ ಬರೆದ್ರೆ ಆಯ್ತು. ಬಲ್ಲವರಿಂದ, ಇಲ್ಲಿ ಯಾವ್ದಿದೆ, ಇಂದ, ಇದು ಯಾವ ವಿಭಕ್ತಿ ಆಗುತ್ತೆ, ಇದು ತೃತೀಯ ವಿಭಕ್ತಿ ಆಗುತ್ತೆ. ತೃತೀಯ, ತಿ ಮುಂದೆ ದೀರ್ಘ ಬೇಕು, ತೃತೀಯ ವಿಭಕ್ತಿ. ಕೆಲವಂ, ಅನ್ನೋಂಥದ್ದು ಏನಾಗುತ್ತೆ, ಇದು ಹಳೆಗನ್ನಡದ ಮಮಿಂಕೆ ಎದದೊಳ್ ಅನ್ನೋಂತಹ 7 ನಿಮಗೆ ವಿಭಕ್ತಿಗಳಿರುತ್ತಲ್ಲ, ಅದರೊಳಗೆ ಅಂ ಅಂತ ಹೇಳಿದ್ರೆ ಕೆಲವಂ ಅಂದ್ರೆ ಕೆಲವನ್ನು, ಅನ್ನೋಂಥದ್ದು ಯಾವುದು, ದ್ವಿತೀಯ ವಿಭಕ್ತಿ. ಹಾಗಾಗಿ ಇದು ದ್ವಿತೀಯ ವಿಭಕ್ತಿ ಆಗತ್ತೆ. ಇಲ್ಲಿ ಪಾಪಿಗೆ ಅನ್ನೋಂಥದ್ದು ಯಾವುದಿದೆ, ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಅರ್ಕಾವತ್ತು ಆಮೇಲೆ ಕೊಡಬೇಕು ನೋಡಿ. ಅಲ್ಲಿ ನೀವಿಲ್ಲಿ ಫಸ್ಟು ಥೀ ಬರೆದ್ಬಿಟ್ಟು ಅರ್ಕಾವತ್ ಕೊಟ್ಟು ದೀರ್ಘ ಕೊಡುವಂಥದ್ದಲ್ಲ, ಇದು ತಪ್ಪಾದ ಬಳಕೆ. ಮೊದಲು ದೀರ್ಘ ಕೊಟ್ಟು ಆಮೇಲೆ ನೀವು ಅರ್ಕಾವತ್ತನ್ನು ಕೊಡಬೇಕು. ಚತುರ್ಥಿ ವಿಭಕ್ತಿ ಪ್ರತ್ಯಯ. ಅಲ್ಲಿಗೆ ನಿಮಗೆ ಭಾಷಾಭ್ಯಾಸ ಭಾಗ ಅನ್ನುವಂಥದ್ದು ಮುಕ್ತಾಯ ಆಯಿತು. ಮುಂದೆ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ಯಾವ ವಿಷಯವನ್ನು ತಗೊಳ್ಳೋಣ, ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಅಥವಾ ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರ ಅಂತ ಕೇಳಿದ್ದಾರೆ. ಏನೇನನ್ನ ಬರೀತೀರಿ, 3 ಅಂಶಗಳಿರಬೇಕು. ಪೀಠಿಕೆ, ಆಮೇಲೆ ವಿವರಣೆ, ಆಮೇಲೆ ಕಡೆಯದಾಗಿ ಮುಕ್ತಾಯ. ಹೇಗೆ ಮುಕ್ತಾಯ ಮಾಡಬೇಕು ಅನ್ನೋದನ್ನು ನೀವು ಬರಿಬೇಕಾಗತ್ತೆ. ಹೀಗೆ 3ನ್ನ 1, 2, 3 ಅಂಥೇಳಿ ಹಾಕಿ ಬರೀರಿ. ಪ್ಯಾರಾ ಮಾಡಿ ಬರೀರಿ. ಪೀಠಿಕೆಯಲ್ಲಿ ಒಂದಷ್ಟು ಬರೀರಿ. ಅದಾದಮೇಲೆ ವಿವರಣೆ ಅಂತ ಹೇಳಿ ಸೈಡ್ ಹೆಡ್ಡಿಂಗ್ ಹಾಕಿ ಆ ವಿವರಣೆಯಲ್ಲಿ ಬರೀರಿ. ಈಗ ಈ ವಿಷಯ ತಗೊಳ್ಳೋಣ. ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವಂತಹ ಮಾರ್ಗಗಳು ಯಾವ್ದ್ಯಾವುದು. ಮೊದಲನೇದಾಗಿ ಕನ್ನಡಿಗರಿಗೆ ಸರಿಯಾದ ಕನ್ನಡವನ್ನು ಹೇಳ್ಕೊಡ್ಬೇಕು. ಕನ್ನಡಿಗರು ಫಸ್ಟು ಕನ್ನಡವನ್ನು ಕಲಿಯಬೇಕು. ಆಮೇಲೆ ಕನ್ನಡೇತರರಿಗೆ ಕನ್ನಡ ಕಲಿಸಬೇಕು. ಕನ್ನಡೇತರರು ಅಂತ ಹೇಳಿದ್ರೆ ಕನ್ನಡ ಭಾಷೆ ಮಾತೃಭಾಷೆ ಅಲ್ಲದೆ ಇರೋರು. ಅದಕ್ಕೆ ಏನೇನು ಮಾಡಬೇಕು, ಯಾವುದಾದರೂ ಸಮ್ಮೇಳನಗಳನ್ನು ಮಾಡೋವಂಥದ್ದು ಅಥವಾ ಕನ್ನಡ ಕೂಟಗಳನ್ನು ನಿರ್ಮಾಣ ಮಾಡುವಂಥದ್ದು, ಅಂದರೆ ಕನ್ನಡ ಗುಂಪುಗಳನ್ನು ನಿರ್ಮಾಣ ಮಾಡುವಂಥದ್ದು. ಹೀಗೆ ವಿವರಣೆಯಲ್ಲಿ ಒಂದೊಂದೇ ಪಾಯಿಂಟ್ಸ್ ಬರೀರಿ. ಪ್ಯಾರಾ ಮಾಡಿ, ಅಂದರೆ ಒಂದು ಪ್ಯಾರಾ ಕನ್ನಡಿಗರ ಬಗ್ಗೆ, ಕನ್ನಡೇತರರ ಬಗ್ಗೆ, ಸಮ್ಮೇಳನಗಳ ಬಗ್ಗೆ, ಕೂಟಗಳ ಬಗ್ಗೆ, ಹೀಗೆ ಬೇರೆ ಬೇರೆ ಪ್ಯಾರಾ ಮಾಡಿ ಬರೆದ್ರೆ ಅದು ಒಂದು ರೀತಿಯಲ್ಲಿ ಬಿಡಿ ಆಗಿರೋದ್ರಿಂದ ನಮ್ಗೆ ಓದೋಕ್ಕೂ ಕೂಡ ಸುಲಭ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗೆ ವಿವರಣೆಯ ಭಾಗಕ್ಕೆ ನಾವು 2 ಅಂಕವನ್ನು ಕೊಡ್ತೀವಿ. ಹಾಗಾಗಿ ವಿವರಣೆಯ ಭಾಗ ಚೆನ್ನಾಗಿ ಬರೀರಿ. ಅದಾದ್ಮೇಲೆ ಮುಕ್ತಾಯದಲ್ಲಿ ಏನು ಬರೀತೀರಿ ಅಂತ ಹೇಳಿದ್ರೆ, ಕನ್ನಡಿಗರು ಮೊದಲು ಕನ್ನಡವನ್ನು ಕಲಿತು ಬೇರೆಯವರಿಗೂ ಕೂಡ ಕನ್ನಡ ಆಕರ್ಷಕವಾಗಿ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತಿರಬೇಕು. ಕೇವಲ ಸರ್ಕಾರದ್ದೋ ಅಥವಾ ಆಡಳಿತ ನಡೆಸುವಂಥವ್ರದ್ದೋ ಅಲ್ಲ ಇದು ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ಭಾಷೆ ಉಳಿತು ಅಂತ ಹೇಳಿದ್ರಷ್ಟೇ ನಾವು ಜನ ಉಳಿತೀವಿ, ಪ್ರಜೆಗಳು ಉಳಿತೀವಿ, ಭಾಷೆಯನ್ನು ಉಳಿಸಿಕೊಳ್ಳೋಣ ಅಂತ ಹೇಳಿ ನೀವು ಪ್ರಬಂಧಕ್ಕೊಂದು ಸುಂದರವಾದ ಮುಕ್ತಾಯವನ್ನು ಕೊಟ್ಟರೆ ಅಲ್ಲಿಗೆ 4ಕ್ಕೆ 4 ಅಂಕಗಳು ಸಿಗ್ತಾ ಹೋಗುತ್ತೆ. ನೀವು ತುಂಬ ಚೆನ್ನಾಗಿ ಬರೀಬಹುದು. ಅದಕ್ಕೆ ಸಮಯವನ್ನು ಹೊಂದಿಸ್ಕೊಳ್ಬೇಕು. ವಿಷಯವನ್ನ ನಿಮ್ಮ ತಲೆಗೆ ತಂದ್ಕೊಂಡು ಆರಾಮಾಗಿ ಬಿಡಿಯಾದ ವಾಕ್ಯಗಳ ರೂಪದಲ್ಲಿ ಬರಿತಾ ಹೋಗಿ. 2ನೇದೇನಿದೆ, ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರ. ಪೀಠಿಕೆಯಲ್ಲಿ ಏನಂತ ಬರಿತೀರಿ, ಯುವಜನರು.
ಯಾರನ್ನ ಯುವಜನರು ಅಂತ ಹೇಳಿ ಕರಿತೀವಿ? ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೆ? ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಯುವಜನರ ಪಾತ್ರ ಅಂದ್ರೆ ಯುವಜನರ ಸಂಖ್ಯೆ ಎಷ್ಟಿದೆ, ಪ್ರತಿಶತ ಎಷ್ಟಿದೆ? 50 60 ಇಷ್ಟು ಪ್ರತಿಶತ ಇದೆ. ಇವರೇ ನಿಜವಾಗ್ಲೂ ಕೆಲಸ ಮಾಡೋದಕ್ಕೆ ಅಥವಾ ಜವಾಬ್ದಾರಿಯನ್ನ ಹೊರುವಂತಹ ಯುವಜನರು ದೇಶದ ಪ್ರಗತಿಗೆ ಯಾವಾಗ್ಲೂ ಕಾರಣರಾಗ್ತಾರೆ. ಹೇಗಾಗ್ತಾರೆ? ವಿವರಣೆಯಲ್ಲಿ ಬರಿತಾ ಬನ್ನಿ. ಏನೇನನ್ನ ಬರಿತಾ ಬರ್ಬಹುದು? ದೇಶದಲ್ಲಿ ಇರುವಂತಹ ಆರ್ಥಿಕ ವ್ಯವಸ್ಥೆಗೆ ಯುವ ಜನರು ಹೇಗೆ ಕಾರಣ ಆಗ್ತಾರೆ, ಅದರ ವೈಚಾರಿಕ ಅಭಿವೃದ್ಧಿಗೆ ಹೇಗೆ ಕಾರಣ ಆಗ್ತಾರೆ, ಮತ್ತೆ ಸಾಮಾಜಿಕ ಅಭಿವೃದ್ಧಿಗೆ ಹೇಗೆ ಕಾರಣ ಆಗ್ತಾರೆ, ಹೀಗೆ ಎಲ್ಲ ವಿಚಾರಗಳನ್ನ ಬರಿತಾ ಬರಬೇಕು. ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಯುವಜನರು ಕಾರಣ ಆಗ್ತಾರೆ, ಇವೆಲ್ಲವನ್ನ ಬರಿತಾ ಹೋದ್ರೆ ಬರೀ ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ತಂತ್ರಜ್ಞಾನದ ಮುಖಾಂತರವಾಗಿ ಅಭಿವೃದ್ಧಿ ಹೊಂದುವಂಥದ್ದಷ್ಟೇ ಅಲ್ಲ, ಕೌಟುಂಬಿಕವಾಗಿ ಯುವಜನರು ಹೇಗೆ ಅಭಿವೃದ್ಧಿಯನ್ನ ಹೊಂದಬೇಕು, ಒಂದು ಸಮಾಜ ವ್ಯವಸ್ಥೆಯಲ್ಲಿ ಯುವಜನರ ಪಾತ್ರ ಏನು, ಇವೆಲ್ಲವನ್ನ ನೀವು ವಿಶ್ಲೇಷಣೆ ಮಾಡ್ತಾ ಹೋಗ್ಬೇಕಾಗತ್ತೆ. ಮುಕ್ತಾಯದಲ್ಲಿ ಏನ್ ಹೇಳಬೇಕು ಅಂತ ಹೇಳಿದ್ರೆ, ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಯುವಜನರು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ಸದೃಢವಾಗಿದ್ದರಷ್ಟೇ ಅಭಿವೃದ್ಧಿ ಸಾಧ್ಯ. ಹೀಗೆ ಒಂದು ತೂಕ ಇರುವಂತಹ ಪದಗಳನ್ನ ಬಳಸಿ ಮುಕ್ತಾಯ ಮಾಡಿದ್ರೆ ಪ್ರಬಂಧ ಒಂದು ಗುಣಮಟ್ಟದ ಪ್ರಬಂಧ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಆ ಕಣ್ಣು ಹರಿಸಿ ಆ ಕಡೆ ಈ ಕಡೆ ಕನ್ನಡ ಪದಗಳು ಎಲ್ಲಿ ಸಿಗ್ತವೆ ಅಂತ ಹೇಳಿ ನೋಡ್ತಾ ಇರಿ. ತಲೆ ಒಳಗೆ ಒಂದು 300 ಕನ್ನಡ ಪದಗಳದ್ದು ಸಂಗ್ರಹ ಇರಲಿ, ಶಬ್ದಕೋಶ ಇರಲಿ. 300 ಪದಗಳನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಪ್ರಬಂಧವನ್ನ ಬಿಡಿಸಬಹುದು. ಕಡೆಯ ಪ್ರಶ್ನೆಗೆ ಬಂದಿದ್ದೀವಿ. ಅಲ್ಲೇನ್ ಕೇಳಿದ್ದಾರೆ? ಯಾವುದಾದರೂ ಒಂದು ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಮೊದಲನೇದು ಯಾವ ಪತ್ರವನ್ನ ಕೇಳಿದ್ದಾರೆ? ನಿಮ್ಮ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಒಂದು ಪತ್ರ ಬರೆಯಿರಿ ಅಂತ. ಗೆಳೆಯ ಗೆಳತಿಗೆ ಪತ್ರ ಬರೆಯೋದು ಇದು ಯಾವ ಪತ್ರ ಅಂತ ಅನ್ನಿಸ್ಕೊಳ್ಳುತ್ತೆ? ಇದು ವೈಯಕ್ತಿಕ ಮಾದರಿಯ ಪತ್ರ ಅಂತ ಅನ್ನಿಸ್ಕೊಳ್ಳುತ್ತೆ. ವೈಯಕ್ತಿಕ ಮಾದರಿಯ ಪತ್ರ ನಿಮ್ಗೆಲ್ರಿಗೂ ಗೊತ್ತಿರ್ಬೋದಲ್ವಾ? ಹೇಗಿರುತ್ತೆ ವೈಯಕ್ತಿಕ ಮಾದರಿ ಅಂದ್ರೆ, ಇಲ್ಲಿ ದಿನಾಂಕ ಇರುತ್ತೆ, ಇಲ್ಲಿ ಸ್ಥಳ ಇರುತ್ತೆ, ಇಲ್ಲಿ ನೀವು ಇಂದ ಬರೀತೀರಿ. ಯಾರಿಂದ? ರಮಾಚೇತನ್ KLE ಪದವಿ ಪೂರ್ವ ಕಾಲೇಜು, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇದು ಇಂದ ಆಯ್ತು. ಇಲ್ಲಿ ಯಾರಿಗೆ? ಗೆಳೆಯ ಅಥವಾ ಗೆಳತಿಗೆ ಅಂತ ಹೇಳಿ ಬರಿತೀರಾ. ಇಲ್ಲಿ ಕ್ಷೇಮ ಸಮಾಚಾರ ವಿಚಾರಿಸ್ತೀರಾ. ಹೇಗೆ ನಾನಿಲ್ಲಿ ಕ್ಷೇಮವಾಗಿದ್ದೀನಿ, ನೀನು ಕ್ಷೇಮವಾಗಿದ್ದೀ ಅಂತ ಹೇಳಿ ಭಾವಿಸ್ತೀನಿ. ಆಮೇಲೆ ಪತ್ರದ ಒಡಲಲ್ಲಿ ಏನಂತ ಬರಿತೀರಿ? ನಮ್ಮ ಕಾಲೇಜಿನಲ್ಲಿ ಪರೀಕ್ಷೆಗಳಾದ ಮೇಲೆ ಅಂದರೆ ಮಾರ್ಚ್ ತಿಂಗಳ 29ನೇ ತಾರೀಕು ಶಾಲಾ ವಾರ್ಷಿಕೋತ್ಸವವನ್ನು ಇಟ್ಕೊಂಡಿದ್ದಾರೆ. ಆ ವಾರ್ಷಿಕೋತ್ಸವದಲ್ಲಿ ಯಾರಾದರೂ ಅತಿಥಿಗಳನ್ನು ನಿಮಗೆ ಇಷ್ಟ ಬಂದಿರೋ ಅತಿಥಿಗಳನ್ನು ಕರೆಸಿ ಆ ಅತಿಥಿಗಳನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿದ್ದೀವಿ. ಅವರು ತುಂಬ ಚೆನ್ನಾಗಿ ನಮಗೆ ಒಂದು ಸಕಾರಾತ್ಮಕವಾದಂತಹ ಮಾತುಗಳನ್ನು ಆಡಲಿದ್ದಾರೆ. ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಕೆಲವು ಸ್ಪರ್ಧೆಯಲ್ಲಿ ಗೆದ್ದಿರುವಂಥವರಿಗೆ ಬಹುಮಾನ ವಿತರಣೆ ಕೂಡ ಇದೆ. ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆಯೂ ಇದೆ. ನೀನು ಬಂದರೆ ಜೊತೆಗೆ ಕೂತು ನಾವು ಈ ಕಾರ್ಯಕ್ರಮವನ್ನು ಆಸ್ವಾದಿಸಬಹುದು. ಆದಷ್ಟು ಬೇಗ ಬರುತ್ತಿ ಎಂದು ಭಾವಿಸುತ್ತೇನೆ ಅಂತ ಹೇಳಿ ಅವರಿಗೊಂದು ನಮಸ್ಕಾರವನ್ನ ತಿಳಿಸಿ ಇಲ್ಲಿ ಇತಿ ನಿನ್ನ ಪ್ರೀತಿಯ ಗೆಳೆಯ ಗೆಳತಿ ರಮಾ ಅಥವಾ ಚೇತನ್ ಅಂತ ಹೆಸರು ಹಾಕಿ ಇಲ್ಲಿ ಇವರಿಗೆ, ಯಾರಿಗೆ ನೀವು ವಿಳಾಸ ಕಳಿಸ್ತಿದ್ದೀರಿ? ಯಾರಿಗೆ ಅಂತ ಹೇಳಿದ್ರೆ ವಿನಯ ರಾಮಕೃಷ್ಣ ಶರಣಬಸವೇಶ್ವರ ಪದವಿ ಪೂರ್ವ ಕಾಲೇಜು, ಆದರ್ಶ ನಗರ, ಕಲಬುರಗಿ ಅನ್ನೋ ವಿಳಾಸವನ್ನ ಇವರಿಗೇನಲ್ಲಿ ಬರೀತೀರಾ. ಇದು ವೈಯಕ್ತಿಕ ಪತ್ರ ಅಂತ ಅನ್ನಿಸ್ಕೊಳ್ತು. ಎರಡನೇದು ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸುಸಜ್ಜಿತವಾದ ಗ್ರಂಥಾಲಯವನ್ನ ನಿರ್ಮಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೊಂದು ಪತ್ರ ಬರೆಯಿರಿ. ಯಾರು ಅಂತ ಹೇಳಿ ಭಾವಿಸ್ಬೇಕು. ಇಲ್ಲಿ ದಿನಾಂಕ, ಇಲ್ಲಿ ಸ್ಥಳ. ಎಂದಿನಂತೆ ಬಲಭಾಗದಲ್ಲಿ ದಿನಾಂಕ ಸ್ಥಳ ಬರೀತೀರಿ. ಇಲ್ಲಿ ಇವರಿಂದ, ಯಾರಿಂದ? ಸವಿತಾ ಅಥವಾ ಅರವಿಂದ, ಇಂಗಳಗಿ ಗ್ರಾಮ, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇವರಿಗೆ ಬರಿಬೇಕಾದ್ರೆ ನೀವು ಜಿಲ್ಲಾಧಿಕಾರಿಗಳು ಅಷ್ಟೇ ಬರೆದು ಬಿಡೋದಲ್ಲ. ಜಿಲ್ಲಾಧಿಕಾರಿಗಳು ಯಾವ ಜಿಲ್ಲೆಯ ಅಧಿಕಾರಿಗಳು? ಬಾಗಲಕೋಟೆ ಜಿಲ್ಲೆ, ಬಾದಾಮಿ ತಾಲೂಕು. ಅಥವಾ ನೀವು ಜಿಲ್ಲಾಧಿಕಾರಿಗಳು, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ ಪೂರ್ತಿ ವಿಳಾಸವನ್ನ ಬರಿಬೇಕು. ಅದಾದ್ಮೇಲೆ ಇಲ್ಲಿ ಮಾನ್ಯರೇ ಅಂತ ಹೇಳಿ ಬರಿತೀರಾ. ವಿಷಯ ಬರಿತೀರಾ. ವಿಷಯ ಏನು?
ಸುಸಜ್ಜಿತವಾದ ಗ್ರಂಥಾಲಯವನ್ನು ನಿರ್ಮಿಸಿಕೊಡುವಂತೆ ವಿನಂತಿಸಿ. 4 ಪದ, ಅದಕ್ಕಿಂತ ಜಾಸ್ತಿ ಬಳಸಕ್ಕೆ ಹೋಗಬೇಡಿ. ಅದಾದ ನಂತರದಲ್ಲಿ ಪತ್ರದ ಒಡಲಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು, ಸವಿತಾ ಅಥವಾ ಅರವಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಇಷ್ಟು ಸಂಖ್ಯೆ ಒಂದು 600 ಮಕ್ಕಳು ಅಭ್ಯಾಸವನ್ನು ನಡೆಸುತ್ತಿದ್ದು, ಅವರಿಗೆ ಹೆಚ್ಚಿನ ಓದಿಗಾಗಿ ಒಂದಷ್ಟು ಗ್ರಂಥಗಳ ಪುಸ್ತಕಗಳ ಅಗತ್ಯವಿದೆ. ಆ ಪುಸ್ತಕಗಳನ್ನು ನಾವು ಖರೀದಿ ಮಾಡಿ ಓದುವುದು ತುಂಬ ಕಷ್ಟವಾಗುತ್ತಿದೆ. ಹಾಗಾಗಿ ನೀವು ನಮ್ಮ ಶಾಲೆಯಲ್ಲೋ ಅಥವಾ ನಾವಿರುವಂತಹ ಬಡಾವಣೆಯಲ್ಲೋ ಒಂದು ಸುಸಜ್ಜಿತವಾದಂತಹ ಗ್ರಂಥಾಲಯವನ್ನು ನಿರ್ಮಿಸಿಕೊಟ್ಟರೆ ಇಷ್ಟು ಜನ 600 ಜನ ಮಕ್ಕಳ ಭವಿಷ್ಯಕ್ಕೆ ಒಂದು ಉಜ್ವಲವಾದ ಬೆಳಕನ್ನು, ಮಾರ್ಗದರ್ಶನವನ್ನು ನೀಡಿದಂತಾಗುತ್ತದೆ. ದಯವಿಟ್ಟು ಆದಷ್ಟು ಬೇಗ ನೀವು ಈ ವಿಚಾರವಾಗಿ ಕ್ರಮವನ್ನು ಕೈಗೊಳ್ಳುತ್ತೀರೆಂದು ಭಾವಿಸುತ್ತೇನೆ, ಅಥವಾ ಮುಂದಿನ ಹಂತಕ್ಕಾಗಿ ನೀವು ವಿಚಾರ ಮಾಡುತ್ತೀರೆಂದು ಭಾವಿಸುತ್ತೇನೆ. ಹೀಗೆ ಏನ್ ಬೇಕು ಅನ್ನೋಂಥದ್ರ ವಿವರವನ್ನ ಪತ್ರದ ಒಡಲಿನಲ್ಲಿ ಬರೀಬೇಕು. ನಾನು ಇಂಥ ತರಗತಿನಲ್ಲಿ ಓದ್ತಾ ಇದ್ದೀನಿ, ಒಂದು ಸುಸಜ್ಜಿತ ಗ್ರಂಥಾಲಯ ನಿರ್ಮಾಣ ಮಾಡ್ಕೊಡಿ ಅಲ್ಲ, ಪೂರ್ತಿ ವಿವರ ಹೆಂಗಿರ್ಬೇಕು ಅಂದ್ರೆ ಅವ್ರು ಗ್ರಂಥಾಲಯ ನಿರ್ಮಾಣ ಕೊಡ್ಬೇಕಪ್ಪ ಅಂತ ಅನ್ನಿಸ್ಬೇಕು. ಆ ವಿವರವನ್ನ ಬರಿಬೇಕಾಗತ್ತೆ. ಅದಾದ್ಮೇಲೆ ಧನ್ಯವಾದಗಳೊಂದಿಗೆ ಇಲ್ಲಿ ತಮ್ಮ ವಿಶ್ವಾಸಿ ಅಂತ ಹಾಕಿದ್ರೆ ಅಲ್ಲಿಗೆ ಪತ್ರ ಪೂರ್ಣ ಆಗತ್ತೆ. ಇದಿಷ್ಟು ನಿಮ್ಮ ವ್ಯಾವಹಾರಿಕ ಪತ್ರ. ಇದ್ಯಾವುದು? ವ್ಯಾವಹಾರಿಕ ಪತ್ರದ ಮಾದರಿ. ಹೀಗೆ 2 ಪತ್ರದ ಮಾದರಿಯನ್ನು ನೋಡಿಕೊಂಡ್ರೆ ನಿಮಗೆ ತುಂಬ ಸುಲಭ ಅಂತ ಅನಿಸುತ್ತೆ. ಇದಿಷ್ಟನ್ನ ನೋಡಿದ್ವಿ ಅಲ್ವಾ? ಅಲ್ಲಿಗೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗೆ ಬಿಡಿಸ್ಬೇಕು ಅನ್ನೋಂಥದ್ದನ್ನು ನೋಡ್ಕೊಂಡ್ರಿ. ಇನ್ನೇನು ಕೆಲವೇ ದಿನಗಳ ಸಮಯ, ಹಾಗಾಗಿ ಆ ದಿನಗಳಲ್ಲಿ ಹೆಚ್ಚು ಒತ್ತಡ ತಗೊಳ್ಳೋದಕ್ಕೆ ಹೋಗಬೇಡಿ. ಕನ್ನಡ ಅಂತಲ್ಲ, ಯಾವುದೇ ವಿಷಯದಲ್ಲಿ 1 ವರ್ಷದಿಂದ ಓದಿರ್ತೀರ, ಹಾಗಾಗಿ ಇನ್ನೇನಿದ್ರು ಮನನ ಮಾಡ್ಕೊಳ್ಳೋದಷ್ಟೇ. ಹೊಸದಾಗಿ ಓದೋದಕ್ಕೆ ಶುರು ಮಾಡೋಕ್ಕಾಗಲ್ಲ. ಓದಿರೋ ಅಂಥದ್ದನ್ನು ಆಗಾಗ ಮನನ ಮಾಡ್ಕೊಳ್ತಾ ಹೋಗಿ. ಆರಂಭದಲ್ಲಿ ಹೇಗೆ ಬರೀತಿರೋ ಕಡೆಯವರೆಗೂ ಅಕ್ಷರ ಹಾಗೆಯೇ ಇರಲಿ. ದೋಷಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನೋಡಿ, ಹಿಂಗೆ ಬರ್ದಿರ್ತೀರ ಅಲ್ವಾ, ಬರ್ದಿರೋದನ್ನ ತಪ್ಪಾಯ್ತು ಅಂತ ಹೇಳಿದ್ರೆ ಹಿಂಗೆ ಹೊಡೆದಾಕಿ ಅಷ್ಟೇ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ತಪ್ಪಾಯ್ತು ಅಂತ ಹೇಳಿದ್ರೆ ಹಿಂಗೆ ಹೊಡೆದಾಕಿ, ಹಿಂಗೆಲ್ಲ ಗೀಚೋ ಅಂಥದ್ದೆಲ್ಲ ಮಾಡಕ್ಕೆ ಹೋಗಬೇಡಿ. ಸರಿಯಾಗಿ ಒಂದು ಲೈನ್ ಹೊಡೆದಾಕಿ ಒಂದೇ ಕಡೆ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಲ್ವಾ? ಅಲ್ಲಿಗೆ ನಿಮಗೆ ಈ ಎಲ್ಲ ಪಾಠಗಳು ಓದಿದ್ದೀರಾ, ಮನನ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಪರೀಕ್ಷೆ ಚೆನ್ನಾಗಾಗಲಿ. ಆರಾಮಾಗಿ ಸ್ಥಿರವಾಗಿ ಕೂತು ಒಂದು 2-3 ನಿಮಿಷ ದೀರ್ಘವಾಗಿ ಉಸಿರಾಟ ಆಡ್ತಾ ಮನಸ್ಸು ಸಮಚಿತ್ತದಿಂದ ಕೂಡಿರೋ ಹಾಗೆ ಉತ್ತರ ಬರೆಯೋದಕ್ಕೆ ಶುರು ಮಾಡಿ. ಶುಭವಾಗಲಿ. ಆಲ್ ದಿ ಬೆಸ್ಟ್. ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ನಮಸ್ಕಾರ.